ಕೈಗಳನ್ನು ಮೇಲೆ ತಗೊಳ್ಳಿ. ಭುಜದ ಮೇಲೆ ಅಂಗೈ ಬರುವಂತೆ ಇಟ್ಕೊಳ್ಳಿ. ಮೊಣಕೈಯನ್ನ ಆಕಾಶದೆಡೆಗೆ ಇಟ್ಕೊಳ್ಳಿ. ಪೂರಕ ಭುಜ ಹಿಗ್ಸಿ ಉಸಿರು ತಗೊಳ್ಳಿ. ರೇಚಕ ಭುಜ ಕುಗ್ಸಿ ಉಸಿರು ಬಿಡಿ. ಪೂರಕ ಭುಜ ಹಿಗ್ಸಿ ಉಸಿರು ತಗೊಳ್ಳಿ. ರೇಚಕ ಭುಜ ಕುಗ್ಸಿ ಉಸಿರು ಬಿಡಿ. ಪೂರಕ 1 2 3 4. ರೇಚಕ ಭುಜ ಕುಗ್ಸಿ ಉಸಿರು ಬಿಡಿ. ಪೂರಕ 1 2 3 4. ರೇಚಕ 1 2 3 4. ಕೈಗಳನ್ನ ಕೆಳಗೆ ತಗೊಳ್ಳಿ. ಸುಖಾಸನದಲ್ಲಿ ಕುತ್ಕೊಳ್ಳಿ. ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ಹೆಬ್ಬೆರಳು ತೋರು ಬೆರಳು ಒಂದಕ್ಕೊಂದು ತುದಿಗಳನ್ನ ಜೋಡಿಸಿ. ಉಳಿದ 3 ಬೆರಳು ನೇರ ಇರಲಿ. ಆ ಕೈಗಳನ್ನ ಮಂಡಿ ಮೇಲೆ ಇಟ್ಕೊಳ್ಳಿ. ಪೂರ್ಣ ಯೌಗಿಕ ಉಸಿರಾಟ ಕ್ರಿಯೆ. ಪೂರಕ ಉಸಿರು ತಗೊಳ್ತಾ ಹೊಟ್ಟೆ ಎದೆ ಭುಜ ಹಿಗ್ಸಿ. ರೇಚಕ ಉಸಿರು ಬಿಡ್ತಾ ಹೊಟ್ಟೆ ಎದೆ ಭುಜ ಕುಗ್ಸಿ. ಪೂರಕ ಹೊಟ್ಟೆ ಎದೆ ಭುಜ ಹಿಗ್ಸಿ. ರೇಚಕ ಹೊಟ್ಟೆ ಎದೆ ಭುಜ ಕುಗ್ಸಿ ಉಸಿರು ಬಿಡಿ. ಪೂರಕ 1 2 3 4. ರೇಚಕ 1 2 3 4. ಬ್ರೀದ್ ಇನ್ 1 2 3 4. ರೇಚಕ 1 2 3 4. ಪೂರಕ 1 2 3 4. ರೇಚಕ 1 2 3 4. ಪೂರ್ಣ ಯೌಗಿಕ ಉಸಿರಾಟ ಕ್ರಮವನ್ನ ಅಭ್ಯಾಸ ಮಾಡಿದ್ದೀವಿ. ಈಗ ಶಿಥಿಲೀಕರಣ ಕ್ರಿಯೆ. 2 ಕಾಲುಗಳನ್ನ ನೇರ ಚಾಚಿ ಬೆನ್ನು ನೇರ ಇಟ್ಕೊಳ್ಳಿ. 2 ಪಾದಗಳನ್ನ ಸ್ವಲ್ಪ ದೂರ ಮಾಡ್ಕೊಳ್ಳಿ. ಪಾದದ ಬೆರಳುಗಳನ್ನ ಮಡಿಸಿ ಬಿಡಿ. ಪಾದಗಳನ್ನ ಮಡಿಸಿ ಬಿಡಿ. ಮಡಿಸಿ ನೇರ ಚಾಚಿ ಮಡಿಸಿ ನೇರ ಚಾಚಿ ಮಡಿಸಿ ನೇರ ಚಾಚಿ ಮಡಿಸಿ ನೇರ ಚಾಚಿ. 2 ಪಾದಗಳನ್ನ ಪೂರ್ತಿ ಮುಂದೆ ಸ್ಟ್ರೆಚ್ ಮಾಡಿ ಹಿಂದಕ್ಕೆ ತಗೊಳ್ಳಿ. ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ. 2 ಪಾದಗಳನ್ನ ಸ್ವಲ್ಪ ದೂರ ದೂರ ಇಟ್ಕೊಳ್ಳಿ. ಪಾದಗಳನ್ನ ಹೊರಕ್ಕೆ ಮಲಗಿಸಿ. ಕಿರುಬೆರಳು ನೆಲಕ್ಕೆ ತಾಗಬೇಕು. ಪಾದಗಳನ್ನ ಒಳಗೆ ತಗೊಳ್ಳಿ. ಹೆಬ್ಬೆರಳು ನೆಲಕ್ಕೆ ತಾಗ್ಲಿ. ಹೊರಗೆ ಒಳಗೆ 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 ಹೊರಗೆ ಒಳಗೆ. ಈಗ ಪಾದಗಳನ್ನ ಕ್ಲಾಕ್ ವೈಸ್ ರೊಟೇಷನ್ ಮಾಡಿ. 1 2 3 4
5 ಉಲ್ಟಾ ಮಾಡಿ 5 4 3 2 1 ಪಾದಗಳ ಕ್ರಿಯೆಯನ್ನ ಮಾಡಿದೀವಿ. ಈಗ ಮಂಡಿಯ ಕ್ರಿಯೆ. ಬಲಗಾಲನ್ನ ಮಾತ್ರ ಮೇಲೆ ಕೆಳಗೆ ಮಾಡಿ ಒಂದು 10 ಸಾರಿ ಮಾಡಿ. ಕಾಲಿನ ಹಿಂಬದಿಯ ಪೆಟಸುತನ ಎಲ್ಲ ಇದರಲ್ಲಿ ನಿವಾರಣೆ ಆಗತ್ತೆ. ಹಾಗೆ ಎಡಗಾಲ್ ಮಾಡಿ. ನಂತರ ಎರಡು ಕಾಲು ಜೊತೆಯಲ್ಲಿ ಮಾಡಿ. ಈಗ ಒಂದಾದ್ಮೇಲೆ ಒಂದು ಕಾಲು ಬಲ ಎಡ ಆಲ್ಟರ್ನೇಟ್. ಕಾಲುಗಳನ್ನ ನೇರ ಚಾಚಿ. ಈಗ ಬಲಗಾಲನ್ನ ಮಡಿಸಿ ಪಕ್ಕಕ್ಕೆ ಮಡಿಸ್ತಾ ಹಾಕ್ಸಿ ಮತ್ತೆ ಮೇಲ್ ತಗೊಳ್ಳಿ, ಕಾಲ್ ನೀಡ್ಕೊಳ್ಳಿ. ಎಡಗಾಲ್ ಮಡಿಸಿ ಪಕ್ಕಕ್ಕೆ ತಗೊಳ್ಳಿ, ಮೇಲ್ ತಗೊಳ್ಳಿ, ನೀಡಿ. 1 2 3 4. 1 2 3 4. 1 2 3 4. 1 2 3 4. 1 2 3 4. 1 2 3 4. ಈಗ ಬಲಗಾಲನ ಮೇಲೆತ್ತಿ ಮಂಡಿಯ ಹಿಂಬದಿಗೆ ಕೈಗಳ ಸಹಾಯವನ್ನ ಕೊಟ್ಟು 5 ಉಸಿರಾಟವನ್ನ ಮಾಡಿ. ಕಾಲು ನೇರ ಇರಲಿ. ಇದರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ನಿವಾರಣೆ ಆಗುತ್ತೆ. ಕಾಲ್ ನೋವು, ಕಾಲ್ ಸೆಳೆತ, ಕಾಲ್ ಹರಿವಿಕೆ, ಕ್ರ್ಯಾಂಪ್ಸ್ ಅಂತ ಏನ್ ಕರಿತೀವಿ, ಅದು ನಿವಾರಣೆ ಆಗುತ್ತೆ. ಹಾಗೆ ನಿಧಾನಕ್ಕೆ ಕಾಲು ಕೆಳಗೆ ಬಿಡಿ. ಈಗ ಎಡಗಾಲನ್ನು ಮೇಲೆತ್ತಿ ಎರಡು ಕೈ ಸಹಾಯನ ಮಂಡಿ ಹಿಂದಕ್ಕೆ ತಗೊಳ್ಳಿ. ನಿಧಾನವಾಗಿ ಕಾಲ್ ಕೆಳಗೆ ಬಿಡಿ. ಈಗ ಎರಡೂ ಕೈಗಳನ್ನ ಒಂದಕ್ಕೊಂದು ಹೆಣ್ಕೊಳ್ಳಿ. ಬೆರಳುಗಳನ್ನ ತಲೆ ಮೇಲೆ ಕೈ ಚಾಚಿ ಮುಂದೆ ಬಗ್ಗಿ ಪಾದ ಮುಟ್ಸಿ ಕೈಯಿಂದ. ಮೇಲ್ ಬನ್ನಿ, ಮುಂದೆ ಬಗ್ಗಿ. ಏಕಂ ದ್ವೇ 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 ಏಕಂ ದ್ವೇ. ಈಗ ಕೈಗಳನ್ನ ವೃತ್ತಾಕಾರವಾಗಿ ಚಲಿಸಿ ಕ್ಲಾಕ್ ವೈಸ್. 1 2 3 4 5. ಉಲ್ಟಾ ಮಾಡಿ. 5 4 3 2 1. ಇದಿಷ್ಟು ಕುಳಿತು ಮಾಡುವಂತಹ ಶಿಥಿಲೀಕರಣ ಕ್ರಿಯೆಯನ್ನ ಮಾಡಿದೀವಿ. ಈಗ ಎದ್ದು ನಿಲ್ಲಿ. ಉಸಿರಾಟ ಕ್ರಿಯೆಗಳು. ಎರಡು ಕೈ ಮುಂದೆ ಚಾಚಿ ಮಂಡಿ ಮಡಿಸಿ ಕೂತ ಹಾಗೆ ಮಾಡಿ. ಮತ್ತೆ ಮೇಲ್ ಬನ್ನಿ, ಕೈ ಕೆಳಗೆ ಬಿಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಏಕಂ
द्वे त्रीणि चत्वारि एकं द्वे त्रीणि चत्वारि एकं द्वे त्रीणि चत्वारि पूरक रेचक पूरक रेचक पूरक रेचक पूरक रेचक एकं द्वे त्रीणि चत्वारि मध्य उसिराಟ क्रिये एकं द्वे एकं द्वे पूरक रेचक पूरक रेचक breathe in breathe out breathe in breathe out breathe in breathe out breathe in breathe out एकं द्वे एकं द्वे शिखर उसिराಟ क्रिये एकं द्वे breathe in breathe out breathe in breathe out breathe in breathe out पूरक रेचक पूरक ರೇಚಕ ಈಗ ಪೂರ್ಣ ಯೌಗಿಕ ಉಸಿರಾಟ ಕ್ರಿಯೆ ಕೈಗಳನ್ನ ಪಕ್ಕದಿಂದ ತಲೆ ಮೇಲೆ ನಮಸ್ಕಾರ ಸ್ಥಿತಿಗೆ ತರಬೇಕು ಏಕಂ ದ್ವೇ ಪೂರಕ ರೇಚಕ ಏಕಂ ದ್ವೇ breathe in breathe out breathe in breathe out पूरक रेचक breathe in breathe out ಈಗ ಪಕ್ಕೆಲುಬುಗಳನ್ನ ಶಕ್ತಿಯುತವಾಗಿ ಮಾಡುವಂತಹ ಕ್ರಿಯೆ ಸೊಂಟವನ್ನ ಬಲಯುತವಾಗಿ ಮಾಡುವಂತ ಕ್ರಿಯೆ ಎರಡು ಕೈಗಳನ್ನು ಮುಂದೆ ಚಾಚಿ ಬಲ ನೇರ ಎಡ ನೇರ breathe in breathe out breathe in breathe out पूरक रेचक पूरक रेचक breathe in breathe out breathe in breathe out एकं द्वे त्रीणि चत्वारि एकं द्वे त्रीणि चत्वारि विश्राಂತಿ ಅರ್ಧ ಚಂದ್ರಾಸನ ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ ಮೊಣಕೈಯನ್ನ ಹಿಂದೆ ತಗೊಳ್ಳಿ ಎದೆಯನ್ನ ಚೆನ್ನಾಗಿ ಹಿಂದಕ್ಕೆ ಹಿಗ್ಸಿ ಏಕಂ ಪೂರಕ ದ್ವೇ ರೇಚಕ ಸೊಂಟ ಮುಂದೆ ತಳ್ಳಿ ಎದೆ ಹಿಂದೆ ತಳ್ಳಿ ಕತ್ತು ಹಿಂದೆ ಚಾಚಿ ಹುಬ್ಬುಗಳ ಮಧ್ಯೆ ದೃಷ್ಟಿ ದೀರ್ಘ ಉಸಿರಾಟ त्रीणि पूरक चत्वारि रेचक निधान उसिराಟ ಪೂರ್ಣ ಉಸಿರಾಟ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲ್ ಬನ್ನಿ ಉಸಿರು ಬಿಡ್ತಾ ವಿಶ್ರಾಂತ ಸ್ಥಿತಿ ಅರ್ಧ ಕಟಿ ಚಕ್ರಾಸನ ಏಕಂ ಪೂರಕ ಭುಜದ ನೆಲಕ್ಕೆ ಕೈ ಚಾಚಿ ಬಲಗೈಯನ್ನ ಅಂಗೈಯನ್ನ ಮೇಲ್ ತಿರುಗಿಸಿ ತಲೆ ಮೇಲೆ ಕೈ ಚಾಚಿ ಚೆನ್ನ ಕೈನ ಮೇಲ್ ಜಗ್ಗಿ ದ್ವೇ ರೇಚಕ ಸೊಂಟವನ್ನ ಎಡಕ್ಕೆ ಬಗ್ಸಿ ಕತ್ತು ಕೈ ನೇರ ಇರ್ಲಿ ದೃಷ್ಟಿ ಮುಂದೆ ಇರ್ಲಿ ದೀರ್ಘ ಉಸಿರಾಟ ಸೊಂಟದಲ್ಲಿ ಎಡಭಾಗದಲ್ಲಿ ಕಾಂಟ್ರಾಕ್ಟ್ ಆಗ್ತಾ ಇರೋದನ್ನ ಗಮನಿಸಿ ಬಲಭಾಗ ಹಿಗ್ಗಿರೋದನ್ನ ಗಮನಿಸಿ
ಕೈಗಳಲ್ಲಿ ಸೆಳೆತವನ್ನ ಗಮನಿಸಿ, ಕಾಲಲ್ಲಿ ಬಿಗಿತವನ್ನ ಗಮನಿಸಿ. ದೀರ್ಘ ಉಸಿರಾಟ. ದೃಷ್ಟಿ ಮುಂದೆ. ತ್ರೇಣಿ ಪೂರಕ. ಸೊಂಟ ನೇರ ಮಾಡಿ, ಕೈ ಚೆನ್ನಾಗಿ ಮೇಲ್ಜಗ್ಗಿ, ಕೈ ಪಕ್ಕಕ್ಕೆ ತಗೊಳ್ಳಿ. ಚತ್ವಾರಿ ರೇಚಕ, ವಿಶ್ರಾಂತ ಸ್ಥಿತಿ. ಏಕಂ ಪೂರಕ. ಎಡಗೈನ ಭುಜದ ನೇರಕ್ಕೆ ತಗೊಳ್ಳಿ, ಅಂಗೈ ಮೇಲ್ ತಿರುಗಿಸಿ. ದ್ವೇ ರೇಚಕ. ತಲೆ ಮೇಲೆ ಕೈ ಚಾಚಿ ಚೆನ್ನಾಗಿ ಕೈನ ಮೇಲ್ ಸ್ಟ್ರೆಚ್ ಮಾಡಿ, ಸೊಂಟ ಬಲಕ್ಕೆ ಬಗ್ಸಿ, ಬಲಗೈನ ಕೆಳಗೆ ದೇಹಕ್ಕೆ ತಾಕ್ತಾ ಇರ್ಲಿ. ಎಡಗೈನ ನೇರ ಚಾಚಿ, ಕತ್ತು ನೇರ ಇರ್ಲಿ, ದೃಷ್ಟಿ ಮುಂದೆ ಇರ್ಲಿ. ಎಡ ಸೊಂಟದ ಭಾಗ ಹಿಗ್ಗಿರೋದನ್ನ ಗಮನಿಸಿ, ಬಲ ಸೊಂಟದ ಭಾಗ ಕುಗ್ಗಿರೋದನ್ನ ಗಮನಿಸಿ. ಕೈ ಕಾಲುಗಳಲ್ಲಿ ಎಳೆತವನ್ನ ಗಮನಿಸಿ. ದೃಷ್ಟಿ ಮುಂದೆ ಇರ್ಲಿ. ದೀರ್ಘ ಉಸಿರಾಟ. ತ್ರೇಣಿ ಪೂರಕ. ಸೊಂಟ ನೇರ ಮಾಡಿ, ಕೈ ಚೆನ್ನಾಗಿ ಮೇಲ್ ಸ್ಟ್ರೆಚ್ ಮಾಡಿ, ಪಕ್ಕಕ್ಕೆ ತಗೊಳ್ಳಿ, ಅಂಗೈನ ಕೆಳಗೆ ತಿರುಗಿಸಿ. ಚತ್ವಾರಿ ರೇಚಕ. ಕೈ ಕೆಳಗೆ ಬಿಡಿ, ವಿಶ್ರಾಂತಿ. ಅರ್ಧ ಕಟ್ಟಿ ಚಕ್ರಾಸನ ಬಿ, ಎರಡನೇ ವಿಧಾನ. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಏಕಂ ಪೂರಕ. ಒಮ್ಮೆಲೆ ಸೊಂಟವನ್ನ ಬಲಕ್ಕೆ ತಿರುಗಿಸಿ. ದ್ವೇ ರೇಚಕ. ಸೊಂಟ ಬಲಕ್ಕೆ ತಿರುಗಿಸಿ, ಬಲಭುಜದ ಕಡೆಗೆ ದೃಷ್ಟಿ ಇರ್ಲಿ. ಬಲಭುಜ ಹಿಂದೆ, ಎಡಭುಜ ಮುಂದೆ. ಸೊಂಟ ತಿರುಚಿರುವಂತಹ ಒಂದು ಅಂಶವನ್ನ ಗಮನಿಸಿ. ಕಾಲು ನೇರ, ಕಾಲಿಂದ ಸೊಂಟದವರೆಗೆ ನೇರ ಮುಂದೆ ಇರುತ್ತೆ. ಸೊಂಟದಿಂದ ತಲೆಯವರೆಗೆ ಹಿಂದೆ ತಿರ್ಚಿದ್ದೀರಾ. ದೃಷ್ಟಿ ಎಡಭುಜ. ದೀರ್ಘ ಉಸಿರಾಟ. ತ್ರೇಣಿ ಪೂರಕ. ಮುಂದೆ ತಿರುಗಿ. ಚತ್ವಾರಿ ರೇಚಕ. ಸೊಂಟವನ್ನ ಒಮ್ಮೆಲೆ ಎಡಕ್ಕೆ ತಿರುಗಿಸಿ, ಎಡಭುಜದ ಕಡೆಗೆ ದೃಷ್ಟಿ. ದೀರ್ಘ ಉಸಿರಾಟ. ತ್ರೇಣಿ ಪೂರಕ. ಮುಂದೆ ತಿರುಗಿ. ಚತ್ವಾರಿ ರೇಚಕ, ಸಮಸ್ಥಿತಿ. ಈಗ ಕೂತ್ಕೊಳ್ಳಿ. ಕಾಲನ್ನ ಮುಂದೆ ಚಾಚ್ಕೊಳ್ಳಿ. ಎರಡು ಕಾಲುಗಳು ಮುಂದೆ ಇರ್ಲಿ. ಕಾಲನ್ನ ಜೋಡಿಸಿ, ಸಮಸ್ಥಿತಿ. ಸೊಂಟದ ಪಕ್ಕ, ಪೃಷ್ಠಗಳ ಪಕ್ಕ ಕೈಗಳನ್ನ ನೆಲಕ್ಕೆ ಊರಿ. ಬೆನ್ನು ಕತ್ತು ತಲೆ ನೇರ ಇರ್ಲಿ. ಕುಳಿತು ಮಾಡುವ ಆಸನದಲ್ಲಿ ಮೊದಲನೇ ಆಸನ ಪಶ್ಚಿಮೋತ್ಥಾನ ಆಸನ. ಏಕಂ ಪೂರಕ. ಎರಡು ಕೈ ಮೇಲ್ ಚಾಚಿ, ದ್ವೇ ರೇಚಕ. ಉಸು ಬಿಡ್ತಾ ಮುಂದೆ ಬಗ್ಗಿ, ಪಾದವನ್ನ ಮೇಲಿನಿಂದ ಅಥವಾ ಪಕ್ಕದಿಂದ ಹಿಡ್ಕೊಳ್ಳಿ. ಸೊಂಟ ಚೆನ್ನಾಗಿ ಮುಂದೆ ಜಗ್ಗಿ. ತ್ರೀಣಿ ಪೂರಕ. ಎದೆಯನ್ನ ಹಿಗ್ಸಿ, ಕತ್ತೆತ್ತಿ. ಚತ್ವಾರಿ ರೇಚಕ. ಮುಂದೆ ಬಗ್ಗಿ, ಸಾಧ್ಯವಾದ್ರೆ ಹಣೆಯನ್ನ ನೆಲಕ್ಕೆ ಮಂಡಿಗೆ ತಾಕ್ಸಿ. ಮೂಗಿನ ತುದಿಯಲ್ಲಿ ದೃಷ್ಟಿ. ದೀರ್ಘ ಉಸಿರಾಟ. ಕನಕ ಪೂರಕ. ಉಸು ತಗೊಳ್ತಾ ಮೇಲ್ ಬನ್ನಿ, ಕೈ ಮೇಲ್ ಚಾಚಿ. ಷಟ್ರೇಚಕ. ಕೈ ಕೆಳಗೆ, ವಿಶ್ರಾಂತಿ. ಪೂರ್ವೋತ್ಥಾನ ಆಸನ. ಎರಡೂ ಕೈಗಳನ್ನ ಸ್ವಲ್ಪ ಹಿಂದಕ್ಕೆ ಊರಿ. ಎರಡು ಪಾದಗಳನ್ನ ಜೋಡಿಸಿ, ಹಿಮ್ಮಡಿಯನ್ನ ಚೆನ್ನಾಗಿ ಊರಿ.
ಕೈ ಬೆರಳುಗಳು ಕಾಲ್ ಕಡೆಗಿರ್ಬೇಕು. ಆ ರೀತಿಯಾಗಿ ಕೈಯನ್ನ ಊರಿ ದ್ವೇ ರೇಚಕ ಉಸಿರು ಬಿಡ್ತಾ ಸಾಧ್ಯವಾದ್ರೆ ಸೊಂಟ ಎತ್ತಿ ಇಲ್ಲಾಂದ್ರೆ ನೆಲಕ್ಕೆ ಇರ್ಲಿ. ಎದೆಯನ್ನ ಹಿಗ್ಸಿ, ಭುಜವನ್ನ ಹಿಗ್ಸಿ, ಕತ್ತು ಹಿಂದೆ ಚಾಚಿ ದೀರ್ಘ ಉಸಿರಾಟ, ಹುಬ್ಬುಗಳ ಮಧ್ಯೆ ದೃಷ್ಟಿ. ತ್ರೀಣಿ ಪೂರಕ ಸೊಂಟ ನೇರ ಮಾಡಿ, ಚತ್ವಾರಿ ರೇಚಕ ಸೊಂಟದ ಪಕ್ಕ ಕೈಗಳನ್ನ ಇಟ್ಕೊಳ್ಳಿ. ವಿಶ್ರಾಂತಿ. ಬದ್ಧ ಕೋನಾಸನ. ಎರಡು ಮಂಡಿಗಳನ್ನ ಮಡಿಸಿ, ಎರಡು ಪಾದಗಳನ್ನ ಜೋಡಿಸಿ, ಹಿಮ್ಮಡಿಗಳು ಪೂರ್ಣ ಒಳ ಹೋಗುವಂತೆ ಇಟ್ಕೊಳ್ಳಿ. ಎರಡು ಕೈಗಳಿಂದ ಪಾದವನ್ನ ಹಿಡ್ಕೊಳ್ಳಿ. ಎದೆಯನ್ನ ಚೆನ್ನಾಗಿ ಹಿಗ್ಸಿ, ಭುಜವನ್ನ ಹಿಗ್ಸಿ, ದೀರ್ಘ ಯೌಗಿಕ ಉಸಿರಾಟ. ಮುಂದೆ ಬಗ್ಗಕ್ಕಾಗದೆ ಹೋದ್ರು ಸಹ ಈ ಸ್ಥಿತಿಯಲ್ಲಿ ಕೂತ್ಕೊಳ್ಳುವಂಥದ್ದು ಬಹಳ ಆರೋಗ್ಯಕರ. ಆಸನದ ಪೂರ್ಣ ಉಪಯೋಗ ಇದರಿಂದ ಆಗತ್ತೆ. ಈಗ ಎರಡು ಮಂಡಿಗಳನ್ನ ಮೇಲೆ ಕೆಳಗೆ ಮಾಡಿ ಬಟರ್ಫ್ಲೈ ಮೂವ್ಮೆಂಟ್ಸ್, ಪತಂಗ ಕ್ರಿಯೆ. ತೊಡೆಯ ಸಂಧಿಯನ್ನ ಅನುಕೂಲಕರವಾದಂತ ಸ್ಥಿತಿಗೆ ತರುತ್ತೆ. ತೊಡೆಯಲ್ಲಿರುವಂತಹ ಪೆಡಸುತನವನ್ನ ನಿವಾರಣೆ ಮಾಡತ್ತೆ. ಮಂಡಿ ನೋವು ನಿವಾರಣೆ ಮಾಡತ್ತೆ. ಮೀನಖಂಡ ಶಕ್ತಿಯುತವಾಗಿ ಮಾಡುತ್ತೆ. ಹಿಮ್ಮಡಿ ನೋವನ್ನ ನಿವಾರಣೆ ಮಾಡತ್ತೆ. ತ್ರೀಣಿ ಪೂರಕ ಸೊಂಟ ಹಳ್ಳ ಮಾಡಿ, ಎದೆನ ಚೆನ್ನಾಗಿ ಹಿಗ್ಸಿ, ಚತ್ವಾರಿ ರೇಚಕ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ, ಯಾವ ಸ್ಥಿತಿಗೆ ಸೊಂಟ ಬಂದು ನಿಲ್ಲುತ್ತೋ ಆ ಸ್ಥಿತಿಯನ್ನೇ ಉಳಿಸಿಕೊಂಡು ದೀರ್ಘ ಯೌಗಿಕ ಉಸಿರಾಟ ಮಾಡಿ. ಮುಂದೆ ಬಗ್ಗೋ ಪ್ರಯತ್ನದಲ್ಲಿ ಸ್ವಲ್ಪ ಸೊಂಟವನ್ನ ಮೇಲೆ ಕೆಳಗೆ ಆಡಿಸಿ, ಜೋಕಾಲಿಯಂತೆ ಚೆನ್ನಾಗಿ ಮೇಲೆ ಕೆಳಗೆ ಆಡಿಸಿ, ಕ್ರಮಕ್ರಮವಾಗಿ ಮುಂದೆ ಬರ್ತೀರಾ. ಚೆನ್ನಾಗಿ ಬೆನ್ನನ್ನ ಮುಂದೆ ಸ್ಟ್ರೆಚ್ ಮಾಡಿ, ಸೊಂಟವನ್ನ ಮುಂದೆ ಸ್ಟ್ರೆಚ್ ಮಾಡಿ, ಹಣೆಯನ್ನು ನೆಲಕ್ಕೆ ತಾಗಿಸಿ. ದೀರ್ಘ ಉಸಿರಾಟ ಕ್ರಿಯೆ. ಹುಬ್ಬುಗಳ ಮಧ್ಯೆ ದೃಷ್ಟಿ. ಚತ್ವಾರಿ ಪೂರಕ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲ್ ಬನ್ನಿ. ಪಂಚ ರೇಚಕ ಕಾಲ್ ಮುಂದೆ ಚಾಚಿ ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಉಪವಿಷ್ಟ ಕೋನಾಸನ. ಎರಡು ಕಾಲನ್ನ ಅಗಲ ಮಾಡಿ ಚೆನ್ನಾಗಿ ಮಂಡಿಯನ್ನ ನೆಲಕ್ಕೆ ಅದ್ಮಿ. ಕಾಲು ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರೋದನ್ನ ಗಮನಿಸಿ. ಈ ಸ್ಥಿತಿಯಲ್ಲೂ ಸಹ ಎದೆ ಹಿಗ್ಗಿದ ರೀತಿಯಲ್ಲಿ ಇರ್ಲಿ, ಭುಜ ಹಿಂದಕ್ಕಿರ್ಲಿ, ಸೊಂಟ ಚೆನ್ನಾಗಿ ಸೊಂಟದಲ್ಲಿ ಕರ್ವೇಚರ್ ಇರ್ಲಿ. ನಿಧಾನ ಉಸಿರಾಟ ಕ್ರಿಯೆ, ಪೂರ್ಣ ಯೌಗಿಕ ಉಸಿರಾಟ ಕ್ರಿಯೆ. ಬಲಕ್ಕೆ ಎಡಕ್ಕೆ ಬಗ್ಗುವಂತಹ ಕ್ರಿಯೆ. ಪೂರಕ ರೇಚಕ ಬಲಕ್ಕೆ ಬಗ್ಗಿ, ಪೂರಕ ರೇಚಕ ಎಡಕ್ಕೆ ಬಗ್ಗಿ, ಪೂರಕ ಬಲಕ್ಕೆ ಎರಡು ಕೈಯಿಂದ ಪಾದ ಹಿಡ್ಕೊಳ್ಳಿ. ರೇಚಕ ಪೂರಕ ಎಡಪಾದ ಹಿಡ್ಕೊಳ್ಳಿ. ಪೂರಕ ಪಾದವನ್ನ ಹಿಡ್ಕೊಂಡು ಮಂಡಿಗೆ ಮುಕ್ತಾಕ್ಸಿ. ಪೂರಕ ರೇಚಕ ಎಡಮಂಡಿಗೆ ಮುಕ್ತಾಕ್ಸಿ.
ಪೂರಕ. ಎರಡೂ ಕೈಗಳನ್ನ ಮುಂದೆ ಊರಿ ಎದೆಯನ್ನ ಭುಜವನ್ನ ಚೆನ್ನಾಗಿ ಹಿಗ್ಸಿ, ಸೊಂಟವನ್ನ ಚೆನ್ನಾಗಿ ಮುಂದಕ್ಕೆ ತಗೊಂಡಿರಿ. ದೀರ್ಘ ಉಸಿರಾಟ ಕ್ರಿಯೆ. ಆಸನಾಭ್ಯಾಸ ಆಗ್ತಾ ಆಗ್ತಾ ದೃಷ್ಟಿಯನ್ನ ಕಣ್ಣಿನಿಂದ ಹೊರಭಾಗದಲ್ಲಿ ಇಟ್ಕೊಳ್ಳೋ ಬದಲು ನಿಮ್ಮ ದೇಹದ ಭಾಗದಲ್ಲೇ ನಿಮ್ಮ ದೃಷ್ಟಿಯನ್ನ ನೆಲೆಗೊಳಿಸಬಹುದು. ಈ ಸ್ಥಿತಿಯಲ್ಲಿ ಹುಬ್ಬುಗಳ ಮಧ್ಯೆ ದೃಷ್ಟಿಯನ್ನ ಕಣ್ಣು ಮುಚ್ಚಿ ಒಳಗೆ ನಿಮ್ಮ ಅಂತರ್ದೃಷ್ಟಿಯನ್ನ ಹುಬ್ಬುಗಳ ನಡುವೆ ಅಥವಾ ಮೂಗಿನ ತುದಿಯಲ್ಲಿ ಇರಿಸ್ಕೊಳ್ಳಿ. ಈಗ ಕೈಯನ್ನ ಸಾಧ್ಯವಾದಷ್ಟು ಮುಂದಕ್ಕೆ ಚಾಚಿ ಮೊಣಕೈ ಊರಿ ಈ ಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆಯನ್ನ ಮಾಡಿ. ಮತ್ತಷ್ಟು ಕೈಗಳನ್ನ ಮುಂದೆ ಚಾಚಿ ಹೊಟ್ಟೆ ನೆಲಕ್ಕೆ ತಾಗ್ಸಿ, ಎದೆ ನೆಲಕ್ಕೆ ತಾಗ್ಸಿ, ಹಣೆ ನೆಲಕ್ಕೆ ತಾಗ್ಸಿ, ಕೈಗಳನ್ನ ಪಕ್ಕಕ್ಕೆ ತಗೊಳ್ಳಿ, ಪಾದ ಹಿಡ್ಕೊಳ್ಳಿ. ಚತ್ವಾರಿ ಪೂರಕ. ಕೈಗಳನ್ನ ಮುಂದೆ ತನ್ನಿ, ಎದೆನ ಮೇಲೆತ್ತಿ. ಪಂಚ ರೇಚಕ. ಎರಡು ಕಾಲನ್ನ ಮುಂದೆ ತನ್ನಿ, ಕಾಲನ್ನ ಜೋಡಿಸಿ. ಇವೆಲ್ಲವೂ ಆಸನಗಳು ಕೈಗಳಿಗೆ ಕಾಲುಗಳಿಗೆ ಶಕ್ತಿಯನ್ನ ಕೊಡುತ್ತೆ, ಕೆಳ ಹೊಟ್ಟೆಗೆ ರಕ್ತ ಸಂಚಾರ ಚೆನ್ನಾಗಿ ಮಾಡುತ್ತೆ, ಹಾಗಾಗಿ ಮುಟ್ಟಿನ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಹಾಗೇನೆ ಉಸಿರಾಟ ಈ ಕೋವಿಡ್ ಸಮಯದಲ್ಲಿ ಫುಪ್ಪುಸಗಳನ್ನ ಶಕ್ತಿಯುತವಾಗಿ ಮಾಡುತ್ತೆ ಮತ್ತು ಉಸಿರಾಟವನ್ನ ಅತ್ಯಂತ ಸೂಕ್ಷ್ಮವಾಗಿ ಪೂರ್ಣವಾಗಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂಗಾತ್ವಾಗಿ ಮಲ್ಗಿ. ಆರಾಮಾಗಿ ಮಲ್ಗಿ. ಏಕಪಾದ ಉತ್ಥಾನಾಸನ. ಮೊದಲಿಗೆ ಬಲಗಾಲು ಏಕಂ ಪೂರಕ. ಉಸಿರು ತಗೊಳ್ತಾ ಕಾಲಿನ ಮೇಲ್ ಚಾಚಿ, ಪಾದ ಆಕಾಶದೆಡೆಗೆ ಇರ್ಲಿ. ಪಾದವನ್ನ ಆಕಾಶಕ್ಕೆ ಪ್ಯಾರಲಲ್ ಆಗಿ ಇಟ್ಕೊಳ್ಳಿ. ಕಾಲಿನ ಹಿಂಬದಿ ಪೂರ್ತಿ ಸೆಳೆತಾ ಇರೋದನ್ನ ಗಮನಿಸಿ. ನಿಧಾನ ಉಸಿರಾಟ. ಕಾಲ್ ನೋವು, ಸೊಂಟ ನೋವು, ಮಂಡಿ ನೋವು, ವೆರಿಕೋಸ್ ವೇನ್ ನಿವಾರಣೆಗೆ ಸಹಾಯಕವಾದಂತಹ ಆಸನ. ದ್ವೇ ರೇಚಕ. ಉಸಿರು ಬಿಡ್ತಾ ಬಲಗಾಲ ನೆಲಕ್ಕೆ ತಾಕ್ಸಿ ವಿಶ್ರಾಂತಿ. ಈಗ ಎಡಗಾಲನ್ನ ಮೇಲ್ ತಗೊಳ್ಳಿ, ಎಡಪಾದವನ್ನ ಆಕಾಶದೆಡೆಗೆ ಚಾಚಿ, ಹಿಮ್ಮಡಿಯಿಂದ ತೊಡೆಯ ಹಿಂಬದಿ ಸೊಂಟದವರೆಗೆ ಕಾಲಿನಲ್ಲಿ ಸೆಳೆತವನ್ನ ಗಮನಿಸಿ. ಇಡೀ ಕಾಲು ಹಿಂಭಾಗದಲ್ಲಿ ಬಿಗಿತವನ್ನ ಕಾಣ್ತಾ ಇದೆ, ಗಮನಿಸಿ. ನಿಧಾನ ಉಸಿರಾಟ. ತ್ರೇಣಿ ರೇಚಕ. ಕಾಲೆಲ್ಲಕ್ಕೆ ತಾಕ್ಸಿ ವಿಶ್ರಾಂತಿ. ಈಗ ಎರಡೂ ಕಾಲುಗಳನ್ನ ಜೊತೆಯಲ್ಲಿ ಜೋಡಿಸಿ ಮೇಲೆತ್ತಿ, ಪಾದವನ್ನ ಚೆನ್ನಾಗಿ ಮೇಲಕ್ಕೆತ್ತಿ, ಕಾಲಿನ ಬೆರಳುಗಳು ಆಕಾಶದ ಕಡೆಗಿರ್ಲಿ. ಪಾದ ಚೆನ್ನಾಗಿ ಹಿಗ್ಗಿದೆ. ಈ ಆಸನದಲ್ಲಿ ತೊಡೆಯ ಮುಂಭಾಗ, ಮಂಡಿ ಮತ್ತೆ ಕಣಕಾಲಿನ ಮುಂಭಾಗ ಚೆನ್ನಾಗಿ ಹಿಗ್ಗಿರೋದನ್ನ ಗಮನಿಸಿ. ದೀರ್ಘ ಉಸಿರಾಟ. ಹೆಬ್ಬೆರಳ ತುದಿಯಲ್ಲಿ ದೃಷ್ಟಿ ಇರ್ಲಿ. ತ್ರಿಣಿ ಪೂರಕ. ಉಸಿರು ತಗೊಳ್ತಾ ಕಾಲನ್ನು ಕೆಳಕ್ ಬಿಡಿ, ವಿಶ್ರಾಂತಿ.
ಪವನ ಮುಕ್ತಾಸನ. ಇವತ್ತೊಂದು ಹೊಸ ಆಸನ ಆಡಪ್ ಆಗ್ತಾ ಇದೆ. ಯಾರೋ ಕೇಳಿದರೆ ದೇಹದಲ್ಲಿರುವಂತ ವಾತವನ್ನ, ಹೊಟ್ಟೆಲಿರುವಂತ ವಾತವನ್ನ ನಿವಾರಣೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಉಪಾಯ ಪವನ ಮುಕ್ತಾಸನ. ಏಕಂ ಪೂರಕ, ಎರಡು ಕಾಲುಗಳನ್ನು ಮಡಿಸಿ, ದ್ವೇ ರೇಚಕ, ಕೈಗಳಿಂದ ಕಾಲುಗಳನ್ನ ಕಟ್ಟಿ ಕತ್ತು ಮೇಲ್ ತಗೊಳ್ಳಿ. ಹೊಟ್ಟೆನ ಚೆನ್ನಾಗಿ ತೊಡೆಯಿಂದ ಅದ್ಮಿ, ತ್ರೀಣಿ ಪೂರಕ, ಕತ್ತು ನೆಲಕ್ಕೆ ಬಿಡಿ. ಚತ್ವಾರಿ ರೇಚಕ, ಕಾಲ್ ಮೇಲ್ ಚಾಚಿ. ಪಂಚ ರೇಚಕ, ವಿಶ್ರಾಂತಿ. ಪವನ ಮುಕ್ತಾಸನ. ಪವನ ಅಂದ್ರೆ ವಾಯು, ಮುಕ್ತ ಅಂದ್ರೆ ದೇಹದಿಂದ ಹೊರ ಹಾಕುವಂಥದ್ದು. ಹೊಟ್ಟೆಯಲ್ಲಿ ಸಂಗ್ರಹ ಆಗಿರುವಂತಹ ಅಪಾನ ವಾಯು ಅಥವಾ ಕೆಳಮುಖವಾಗಿ ಹೋಗುವಂತಹ ವಾಯು ಸಂಗ್ರಹ ಆಗಿದ್ರೆ, ಅದರಿಂದ ಹಿಂಸೆ ಆಗ್ತಿದ್ರೆ ಅದನ್ನ ಈ ಆಸನ ನಿವಾರಣೆ ಮಾಡುತ್ತೆ. ಅದಕ್ಕೆ ಈ ಆಸನಕ್ಕೆ ಪವನ ಮುಕ್ತಾಸನ ಅಂತ ಹೆಸರು. ಎರಡು ಕೈಗಳನ್ನ ಪಕ್ಕಕ್ಕೆ ಚಾಚಿ, ಎರಡು ಕಾಲ್ ಮೇಲ್ ತಗೊಳ್ಳಿ. ಜಠರ ಪರಿವರ್ತನಾಸನ. ಎರಡು ಕಾಲುಗಳನ್ನ ಬಲಕ್ಕೆ ತಿರ್ಚಿ ಉಸಿರು ಬಿಡ್ತಾ, ಬಲಗೈ ಕೈಯಿಂದ ಎರಡು ಹೆಬ್ಬೆರಳನ್ನ ಹಿಡ್ಕೊಳ್ಳಿ. ಕತ್ತು ನೇರ ಇರ್ಲಿ, ದೃಷ್ಟಿ ಆಕಾಶದೆಡೆಗೆ. ದೀರ್ಘ ಉಸಿರಾಟ. ತ್ರೀಣಿ ಪೂರಕ, ಎರಡು ಕಾಲ್ ಮೇಲ್ ಚಾಚಿ. ಚತ್ವಾರಿ ರೇಚಕ, ಎರಡು ಕಾಲನ್ನ ಎಡಕ್ಕೆ ತಗೊಳ್ಳಿ. ಎಡಗೈಯಿಂದ ಎರಡು ಹೆಬ್ಬೆರಳನ್ನ ಹಿಡ್ಕೊಳ್ಳಿ. ಕತ್ತು ನೇರ ಇರ್ಲಿ, ಎರಡು ಭುಜ ನೆಲಕ್ಕೆ ತಾಕಿರ್ಲಿ, ದೃಷ್ಟಿ ಆಕಾಶದೆಡೆಗೆ. ದೀರ್ಘ ಉಸಿರಾಟ. ಚತ್ವಾರಿ ಪೂರಕ, ಎರಡು ಕಾಲ್ ಮೇಲ್ ತಗೊಳ್ಳಿ. ಪಂಚ ರೇಚಕ, ಸಮಸ್ಥಿತಿ, ವಿಶ್ರಾಂತಿ. ಮಂಡಿ ನೋವು ನಿವಾರಣೆಗೆ ಎರಡು ಕಾಲುಗಳನ್ನ ಮೇಲ್ಚಾಚಿ, ಎರಡು ಕಾಲುಗಳನ್ನ ಮಡಿಸಿ ಬಿಟ್ಟು ಮಾಡಿ, ವೇಗವಾಗಿ ಮಾಡಿ. ಹಿಮ್ಮಡಿ ನಿಮ್ಮ ಪೃಷ್ಠಕ್ಕೆ ತಾಕ್ಬೇಕು. ಎರಡು ಕಾಲು ನೇರ ಚಾಚಿ ನಿಧಾನಕ್ಕೆ ವಿಶ್ರಾಂತ ಸ್ಥಿತಿಗೆ ಬನ್ನಿ. ಬೆನ್ನು ಹುರಿಯನ್ನ, ಬೆನ್ನು ಭಾಗವನ್ನ ಶಕ್ತಿಯುತವಾಗಿ ಮಾಡುವಂತಹ ಒಂದು ಆಸನ ಪಾರ್ಶ್ವ ಪವನ ಮುಕ್ತಾಸನ. ಏಕಂ ಪೂರಕ, ಎರಡು ಕಾಲು ಮಡಿಸಿ, ಬಲ ಎಡ, ಬಲ ಎಡ. 3, 4, 5, 6, 7, 8, 9, 10. ವಿಶ್ರಾಂತ ಸ್ಥಿತಿಗೆ ಬನ್ನಿ. ಈಗ ಬಲಕ್ಕೆ ತಿರುಗಿ ಪ್ರೋನಲ್ ಆಸನಾಸ್, ಉಲ್ಟಾ ಮಾಡಿ ಹೊಟ್ಟೆ ಮೇಲೆ ಮಲಗಿ ಮಾಡುವಂತಹ ಆಸನಗಳು. ಉಲ್ಟಾ ಮಲಗಿ ಕೈಗಳನ್ನ ಪಕ್ಕಕ್ಕೆ ಇಟ್ಕೊಳ್ಳಿ, ಕತ್ತನ್ನ ಬಲಕ್ಕೆ ಇಟ್ಕೊಳ್ಳಿ. ವಿಶ್ರಾಂತ ಸ್ಥಿತಿ. ಮೊದಲ ಆಸನ ಸರಳ ಭುಜಂಗಾಸನ. ಎರಡು ಕೈಗಳನ್ನ ನೆಲಕ್ಕೆ ಊರಿ, ಸೊಂಟವನ್ನ ಮೇಲೆತ್ತಿ, ಭುಜವನ್ನ ಚೆನ್ನಾಗಿ ಹಿಗ್ಸಿ, ದೀರ್ಘ ಉಸಿರಾಟ. ಹುಬ್ಬುಗಳ ಮಧ್ಯೆ ದೃಷ್ಟಿ.
ಪೂರ್ಣ ಉಸಿರಾಟ ಆಗ್ತಾ ಇರೋದನ್ನ ಗಮನಿಸಿ. ಎದೆಯ ಭಾಗ ಹೀಗಿರೋದನ್ನ ಗಮನಿಸಿ. ಫುಪ್ಪುಸಗಳು ಪೂರ್ಣ ಬಲದೊಂದಿಗೆ, ಶಕ್ತಿಯೊಂದಿಗೆ ಉಸಿರಾಟ ಕ್ರಿಯೆಯನ್ನ ಮಾಡ್ತಾ ಇದೆ. ಆಕ್ಸಿಜನ್ ಹಿಡ್ಕೊಳ್ಳುವಂತಹ ಕೆಪಾಸಿಟಿ ಲಂಗ್ಸ್ಗೆ ಇದರಲ್ಲಿ ಚೆನ್ನಾಗ್ ಆಗ್ತಾ ಇದೆ. ಫುಪ್ಪುಸ ಬಲಯುತವಾಗ್ತಿದೆ. ಕೋವಿಡ್ ನಿವಾರಣೆಗೆ ಈ ಸ್ಥಿತಿ ಅತ್ಯಂತ ಅನುಕೂಲಕರ. ತ್ರೀಣಿ ಪೂರಕ, ಕೈಗಳನ್ನ ಪಕ್ಕಕ್ಕೆ ಇಟ್ಕೊಳ್ಳಿ, ದೂರ ಮಾಡಿ. ಚತ್ವಾರಿ ರೇಚಕ, ಎದೆ ನೆಲಕ್ಕೆ ತಾಗಿಸಿ ಕತ್ತು ಬಲಕ್ಕೆ ಇಟ್ಕೊಳ್ಳಿ. ಬದ್ಧ ಹಸ್ತಾಸನ, ಎರಡೂ ಕೈಗಳನ್ನ ಎದೆಯ ಕೆಳಗೆ ಕಟ್ಟಿ ಕಟ್ಟಿದಂತಹ ಕೈ ಎದೆಗೆ ಒಂದು ಸ್ಟ್ಯಾಂಡ್ ರೀತಿಯಲ್ಲಿ ಸಹಾಯಕವಾಗಿರುತ್ತೆ. ಎದೆ ಭುಜ ಹಿಗ್ಸಿ ಪೂರ್ಣ ಯೌಗಿಕ ಉಸಿರಾಟ ಕ್ರಿಯೆ ಆಗ್ತಾ ಇರೋದನ್ನ ಗಮನಿಸಿ. ಬದ್ಧ ಹಸ್ತಾಸನ ಫುಪ್ಪುಸಗಳನ್ನ ಶಕ್ತಿಯುತವಾಗಿ ಮಾಡಲಿಕ್ಕೆ ಅತ್ಯಂತ ಸಹಾಯಕಾರಿ. ನಿಧಾನ ಉಸಿರಾಟ, ಹುಬ್ಬುಗಳ ಮಧ್ಯೆ ದೃಷ್ಟಿ. ತ್ರಿಣಿ ಪೂರಕ, ಕೈಗಳನ್ನ ಪಕ್ಕಕ್ಕೆ ತಗೊಳ್ಳಿ, ಎದೆ ನೆಲಕ್ಕೆ ತಾಗಿಸಿ. ಚತ್ವಾರಿ ರೇಚಕ, ಬಲಕ್ಕೆ ಕತ್ತನ್ನು ತಿರುಗಿಸಿ. ವಿಶ್ರಾಂತಿ. ಊರ್ಧ್ವ ಮುಖ ಶ್ವಾನಾಸನ, ಎರಡೂ ಕೈಗಳನ್ನ ಎದೆ ಪಕ್ಕ ಇಟ್ಕೊಳ್ಳಿ. ಏಕಂ ಪೂರಕ, ರೇಚಕ, ಕೈಗಳನ್ನ ಪೂರ್ತಿ ನೇರ ಚಾಚಿ, ಎದೆನ ಹಿಗ್ಸಿ, ಭುಜ ಹಿಗ್ಸಿ, ಕತ್ತು ಆಕಾಶದೆಡೆಗೆ, ದೃಷ್ಟಿ ಆಕಾಶದೆಡೆಗೆ. ಚೆನ್ನಾಗಿ ಕತ್ತು ಹಿಗ್ಸಿದೀರಾ, ಎರಡು ಕಾಲು ಜೋಡಿಸಿದೀರಾ. ದೀರ್ಘ ಉಸಿರಾಟ. ತ್ರಿಣಿ ಪೂರಕ, ಉಸಿರು ತಗೊಳ್ತಾ ಎದೆ ನೆಲಕ್ಕೆ ತಾಗಿಸಿ. ಚತ್ವಾರಿ ರೇಚಕ, ವಿಶ್ರಾಂತ ಸ್ಥಿತಿ. ಸೊಂಟವನ್ನ ಬಲಯುತ ಮಾಡ್ಲಿಕ್ಕೆ, ಮಂಡಿ ನೋವು ನಿವಾರಣೆ ಮಾಡ್ಲಿಕ್ಕೆ ಎರಡು ಕಾಲನ್ನ ಮಡಿಸಿ ಪಾರ್ಶ್ವ ಧನುರಾಸನ, ಎರಡು ಕೈಗಳನ್ನ ಎದೆ ಪಕ್ಕ ಊರಿ, ಬಲ ಎಡ, ಬಲ ಎಡ, ಬಲ ಎಡ. 4, 5, 6, 7, 8, 9, 10. ವಿಶ್ರಾಂತ ಸ್ಥಿತಿ. ಹೊಟ್ಟೆ ಮೇಲೆ ಮಲಗಿ ಮಾಡುವಂತ ಆಸನಗಳಲ್ಲಿ ಬೆನ್ನನ್ನ ಹಿಮ್ಮುಖವಾಗಿ ಹಿಗ್ಸಿರ್ತೀವಿ. ಹಾಗಾಗಿ ಅದಕ್ಕೆ ಕೌಂಟರ್ ಪೋಸ್ ಆಗಿ ಬೆನ್ನನ್ನ ಮುಂದಕ್ಕೆ ಬಗ್ಸುವಂತ ಒಂದು ಆಸನ. ಎರಡು ಕೈಗಳನ್ನ ಎದೆ ಪಕ್ಕ ಇಟ್ಕೊಳ್ಳಿ. ಏಕಂಪೂರಕ, ದ್ವೇ ರೇಚಕ, ಕೈ ಸಹಾಯದಿಂದ ದೇಹವನ್ನ ಮೇಲೆತ್ತಿ ಮಂಡಿಯನ್ನ ಊರಿ. ತ್ರಿಣಿ ರೇಚಕ, ಮುಂದೆ ಬಗ್ಗಿ ಹೊಟ್ಟೆ ಎದೆ ಮುಂದೆ ಚಾಚಿ, ಹೊಟ್ಟೆ ತೊಡೆ ಚೆನ್ನಾಗಿ ಒಂದಕ್ಕೊಂದು ತಾಗ್ಲಿ. ಪೃಷ್ಠಗಳು ಹಿಂದೆ ಮೇಲೆ ಕೂತಿರ್ಲಿ. ಹಣೆ ನೆಲಕ್ಕೆ ತಾಗಿಸಿ. ದೀರ್ಘ ಉಸಿರಾಟ. ಪೂರಕ, ಉಸಿರು ತಗೊಳ್ತಾ ಮೇಲ್ ಬನ್ನಿ.
ಸುಖಾಸನದಲ್ಲಿ ಕುತ್ಕೊಳ್ಳಿ. ಆರಾಮಾಗಿ ಕುತ್ಕೊಳ್ಳಿ. ಇಷ್ಟೆಲ್ಲ ಕ್ರಿಯೆಗಳ ನಂತರ ಸಮಯದ ಅವಕಾಶ ಇದ್ರೆ ಎಲ್ರೂ ಸಹ ನಿತ್ಯ ಅಭ್ಯಾಸದಲ್ಲಿ ನೀವು ಶವಾಸನವನ್ನ ಒಂದು 20 ಉಸಿರಾಟ ಮಾಡಬಹುದು. ಅಂಗಾತವಾಗಿ ಮಲಗಿ 2 ಕಾಲನ್ನ ಸ್ವಲ್ಪ ದೂರ ಇಟ್ಕೊಂಡು ಕೈಗಳನ್ನ ದೂರ ಇಟ್ಕೊಳ್ಳಿ. ಕತ್ತನ್ನ ಸ್ವಲ್ಪ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಮಲಗಬೇಕು. ಆಮೇಲೆ 20 ಉಸಿರಾಟ, 5 ಉಸಿರಾಟ ಎದೆ ಮೇಲೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಉದರ ಉಸಿರಾಟ ಮಾಡಿ, ಎದೆ ಮೇಲೆ ಕೈ ಇಟ್ಕೊಂಡು 5 ಉಸಿರಾಟ ಮಾಡಿ, 2 ಕೈಗಳನ್ನ ಮೇಲ್ ಚಾಚ್ತಾ ಉಸಿರು ತಗೊಳ್ಬೇಕು. ಉಸಿರು ಬಿಡ್ತಾ 2 ಕೈಗಳನ್ನ ಕೆಳಗೆ ತಗೊಳ್ಬೇಕು. ಹೀಗೆ 5 ಉಸಿರಾಟ. ಅಂದ್ರೆ ವಿಭಾಗೀಯ ಉಸಿರಾಟವನ್ನ ಮಲಗಿದಂಥ ಸ್ಥಿತಿಯಲ್ಲಿ, ಶವಾಸನ ಸ್ಥಿತಿಯಲ್ಲಿ ಮಾಡ್ತೀವಿ. 5 5 ಮತ್ತೆ ಕೈಯನ್ನ ಮೇಲೆತ್ತಿ ಕೆಳಗೆ ಬಿಡೋದು 5. ನಂತರ ಪೂರ್ಣ ಶವಾಸನ ಸ್ಥಿತಿಯಲ್ಲಿ 20 ಉಸಿರಾಟ. ಒಟ್ಟು ಉಸಿರಾಟವನ್ನೇ ಗಮನಿಸ್ತಾ ನಾವು 35 ಉಸಿರಾಟವನ್ನ ಮಾಡ್ತೀವಿ. 2 ಅಥವಾ 3 ನಿಮಿಷಗಳ ಕಾಲ ದೇಹದ ವಿಶ್ರಾಂತ ಸ್ಥಿತಿಯನ್ನ ಮಾಡ್ತೀವಿ. ಈಗ ಕುಳಿತೆ 5 ಉಸಿರಾಟವನ್ನ ಮಾಡೋಣ. ದೀರ್ಘ ಶ್ವಾಸ ತಗೊಂಡು ದೀರ್ಘ ಶ್ವಾಸವನ್ನ ಹೊರಹಾಕಿ, ಅದರ ಜೊತೆಗೆ ಸೋಹಂ ಶಬ್ದವನ್ನ ಆಲಿಸಿ. ನಿಧಾನವಾಗಿ ಉಸಿರು ತಗೊಳ್ಳಿ. ಹೇಳೋ ಅವಶ್ಯಕತೆ ಇಲ್ಲ, ಕೇಳಿಸ್ಕೊಳ್ಬೇಕಷ್ಟೇನೆ. ನಿಮ್ಮ ಒಳಗೆ ಉತ್ಪತ್ತಿಯಾಗುವಂತ ಶಬ್ದವನ್ನ ಕೇಳಿಸ್ಕೊಳ್ಳಿ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಪೂರಕ, ರೇಚಕ. ಇದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ಅಂತಲೂ ಸಹ ಕರೀತಾರೆ. 2 ಮೂಗಿನಿಂದ ಉಸಿರು ತಗೊಳ್ಬೇಕು, 2 ಮೂಗಿನಿಂದ ಉಸಿರು ಹೊರ ಹಾಕ್ತೀವಿ. ಯೌಗಿಕ ಉಸಿರಾಟ ಕ್ರಿಯೆನೆ. ಇದ್ರ ಜೊತೆಗೆ ನಾವು ಮಾಡುವಂಥದ್ದು ಏನಂದ್ರೆ, ನಮ್ಮ ಕಿರುನಾಲಿಗೆಯ ಭಾಗದಲ್ಲಿ ಶಬ್ದ ಏನು ಉತ್ಪತ್ತಿ ಆಗತ್ತೆ, ಸಹ ಅಹಂ, ಅಹಂ ಸಹ, ನಾನೇ ಅವನು, ಅವನೇ ನಾನು, ಈ ಒಂದು ಅಂಶವನ್ನ, ಈ ಒಂದು ಅರ್ಥವನ್ನ ಕಲ್ಪಿಸ್ಕೊಳ್ತಾ ಸೋಹಂ, ಈ ಒಂದು ಕೇಳುವಿಕೆಯನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ನಮ್ಮ ದೇಹದ ಒಳಗೆ ನಡೀತಿರುವಂತಹ ಹಂಸ ಧ್ಯಾನ ಅಂತ ಸಹ ಕರಿತೀವಿ ಇದನ್ನ. ಅಂದ್ರೆ ಸಹ ಅಹಂ, ಅಹಂ ಸಹ, ಈ ಒಂದು ಹಂಸ ಅಂತ ಸಹ ಹೇಳ್ತಾರೆ ಇದನ್ನ ಜೊತೆಯಲ್ಲಿ ಜೋಡಿಸಿದಾಗ, ಅಥವಾ ಸೋಹಂ ಅಂತ ಸಹ ಹೇಳ್ತಾರೆ. ಈ ಸೋಹಂ ಅನ್ನೇ ಆಲಿಸ್ತಾ ಆಲಿಸ್ತಾ ನಾವು ಧ್ಯಾನ ಕ್ರಿಯೆಯನ್ನು ಸಹ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಇದನ್ನ ಹಂಸ ಧ್ಯಾನ ಅಂತ ಸಹ ಕರೀತಾರೆ. ಈಗ ಪ್ರಾಣಾಯಾಮ. ಕೈ ಮೃಗಿ ಮುದ್ರೆನಲ್ಲಿರ್ಲಿ. ಹೆಬ್ಬೆರಳು ಬಲ ಮೂಗಿಗೆ, ಉಂಗುರದ ಬೆರಳು ಎಡ ಮೂಗಿಗೆ ಇಟ್ಕೊಳಕ್ಕೆ ನಾವು ಸಿದ್ಧರಾಗಿದ್ದೀವಿ. ಅನುಲೋಮ ವಿಲೋಮ. ಬಲ ಮೂಗನ್ನ ಮುಚ್ಚಿ ಎಡ ಮೂಗಿನಿಂದ ಮೊದಲಿಗೆ ರೇಚಕ, ಪೂರಕ ಎಡಮೂಗು, ರೇಚಕ ಎಡಮೂಗು, ಪೂರಕ ಎಡಮೂಗು, ರೇಚಕ ಎಡಮೂಗು, ಪೂರಕ ಎಡಮೂಗು. 1 2 3 4. ರೇಚಕ ಎಡಮೂಗು 1 2 3 4 5 6. ಪೂರಕ 1 2 3 4. ರೇಚಕ 1 2 3 4
5 6 ಪೂರಕ 1 2 3 4 ರೇಚಕ 1 2 3 4 5 6. ಸಾಧಾರಣವಾಗಿ 4 4 ಮಾಡ್ತಾ ಇದ್ವಿ, ಇವತ್ತು 4 6 ಮಾಡಿದೀವಿ. 4 ಪೂರಕ 6 ರೇಚಕ. ಈಗ ಎಡಮೂಗನ್ನ ಉಂಗುರದ ಬೆರಳಿನಿಂದ ಮುಚ್ಚಿ ಬಲಮೂಗನ್ನ ಫ್ರೀ ಮಾಡಿ, ಬಲಮೂಗಿನಿಂದ ರೇಚಕ ಉಸಿರು ಹೊರ ಹಾಕಿ, ಪೂರಕ ಬಲಮೂಗಿನಿಂದಲೇ, ರೇಚಕ ಬಲಮೂಗಿನಿಂದ, ಪೂರಕ ಬಲಮೂಗಿನಿಂದ, ರೇಚಕ ಬಲಮೂಗು, ಪೂರಕ ಬಲಮೂಗು 1 2 3 4 ರೇಚಕ ಬರಮೂಗು 1 2 3 4 ಪೂರಕ ಬಲ 1 2 3 4 ರೇಚಕ 1 2 3 4 5 6 ಪೂರಕ 1 2 3 4 ರೇಚಕ 1 2 3 4 5 6. ವಿಶ್ರಾಂತಿ. ಕೈಗಳನ್ನ ಕೆಳಗೆ ತಗೊಳ್ಳಿ. ಚಂದ್ರ ಅನುಲೋಮ ವಿಲೋಮ, ಸೂರ್ಯ ಅನುಲೋಮ ವಿಲೋಮ ಅಭ್ಯಾಸ ಮಾಡಿದೀವಿ. ಈಗ ನಾಡಿ ಶುದ್ಧಿ ಪ್ರಾಣಾಯಾಮ. ಬಲಮೂಗನ್ನ ಮುಚ್ಚಿ ಎಡಮೂಗಿಂದ ಉಸಿರನ್ನ ಹೊರ ಹಾಕಿ, ರೇಚಕ, ಎಡಮೂಗಿನಿಂದ ಪೂರಕ, ಎಡಮೂಗು ಮುಚ್ಚಿ ಬಲಮೂಗಿನಿಂದ ರೇಚಕ, ಬಲಮೂಗಿನಿಂದ ಪೂರಕ, ಬಲಮೂಗು ಮುಚ್ಚಿ ಎಡಮೂಗಿನಿಂದ ರೇಚಕ, ಎಡಮೂಗಿನಿಂದಲೇ ಪೂರಕ 1 2 3 4 ರೇಚಕ ಬಲಮೂಗಿನಿಂದ 1 2 3 4 ಪೂರಕ ಬಲಮೂಗು 1 2 3 4 ರೇಚಕ ಎಡಮೂಗು 1 2 3 4 2 ಸುತ್ತಾಯ್ತು. ಪೂರಕ ಎಡಮೂಗು 1 2 3 4 ರೇಚಕ ಬಲಮೂಗು 1 2 3 4 5 6 ಪೂರಕ ಬಲ 1 2 3 4 5 ರೇಚಕ 1 2 3 4 5 6 ಪೂರಕ ಎಡಮೂಗು 1 2 3 4 ರೇಚಕ ಬಲ 1 2 3 4 5 6 ಪೂರಕ ಬಲ 1 2 3 4 ರೇಚಕ ಎಡ 1 2 3 4 5 6 ಪೂರಕ ಎಡ 1 2 3 4 ರೇಚಕ ಬಲ 1 2 3 4 5 6 ಪೂರಕ ಬಲ 1 2 3 4 ರೇಚಕ ಎಡ 1 2 3 4 5
6 ವಿಶ್ರಾಂತಿ. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿದ್ದೀವಿ. ಈಗ ಒಂದೆರಡು ಸಹಜ ಉಸಿರಾಟವನ್ನ ಮಾಡಿ. ನಾಡಿ ಶುದ್ಧಿನಲ್ಲೂ ಸಹ ಮೊದಲಿಗೆ 4-4 ಮಾಡಿದ್ವಿ, ಪೂರಕ ರೇಚಕ. ನಂತರ ಪೂರಕ 4 ರೇಚಕ 6 ಮಾಡಿದ್ವಿ. ಈಗ ಷಣ್ಮುಖಿ ಮುದ್ರಾ. ಹೆಬ್ಬೆರಳನ್ನ ಕಿವಿಯ ಒಳಗಿಟ್ಕೊಳ್ಳಿ. ಕಣ್ಣು ಮೇಲೆ ತೋರು ಬೆರಳು, ಮೂಗಿನ ಮೇಲೆ ಮಧ್ಯದ ಬೆರಳು, ತುಟಿಗಳ ಮೇಲೆ ಉಂಗುರದ ಬೆರಳು ಮತ್ತು ಕಿರು ಬೆರಳು. ಮೊದಲಿಗೆ 5 ಬಾರಿ ಮಾಡೋಣ. ಮೊದಲಿಗೆ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, 5ನೇ ಬಾರಿ ಪೂರಕ, ರೇಚಕ, ಕೈಗಳನ್ನ ಕೆಳಗೆ ಬಿಡಿ. ದೇಹದ ಒಳಗೆ ಓಂಕಾರದ ವೈಬ್ರೇಷನ್ ತರಂಗಗಳನ್ನ ಇಡೀ ದೇಹ ಅನುಭವಿಸಿದ್ದನ್ನ ಗಮನಿಸಿ. ಪ್ರತಿಯೊಂದು ಸೆಲ್ ಕಣಗಳಲ್ಲೂ ಸಹ ಓಂಕಾರದ ಮೊರೆತ, ಓಂಕಾರದ ಝೇಂಕಾರ ಅನುಭವ ಆಗ್ತಾ ಇತ್ತು. ಅಂತೆಯೇ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಓಂಕಾರದ ಝೇಂಕಾರವನ್ನ ಗಮನಕ್ಕೆ ತಂದಿದ್ದೀವಿ. ಹಾಗೇನೆ ಮನಸ್ಸು ಪೂರ್ಣ ಓಂಕಾರದಲ್ಲಿ ತನ್ಮಯವಾಗಿತ್ತು. ಈಗ ಓಂಕಾರದ ಪ್ರಣವ ಧ್ಯಾನ ಎಲ್ಲರೂ ಗಮನಿಸಿ. ಈಗ ಒಂದು ಚಿತ್ರವನ್ನ ತೋರಿಸ್ತೀನಿ ನಿಮ್ಗೆ. ಅದರಲ್ಲಿ ಷಟ್ಚಕ್ರಗಳು ಇರೋದನ್ನ ಗಮನಿಸಿ. 6 ಚಕ್ರಗಳಲ್ಲಿ ದೃಷ್ಟಿಯನ್ನ ಕೇಂದ್ರೀಕರಿಸ್ಕೊಂಡು ಓಂಕಾರವನ್ನ ಹೇಳ್ಬೇಕು. ನಮ್ಮ ದೇಹದಲ್ಲಿ ಒಟ್ಟು 7 ಚಕ್ರಗಳಿದೆ. ಸಹಸ್ರಾರ ಚಕ್ರ ಒಂದು, ಅದರ ಹೊರತಾಗಿ ಇನ್ನು 6 ಚಕ್ರಗಳಿವೆ. ಮೊದಲನೆಯದು ಬೆನ್ನು ಹುರಿಯ ಕೊನೆ ಭಾಗದಲ್ಲಿರೋದು ಮೂಲಾಧಾರ ಚಕ್ರ ಅಂತ ಕರೀತಾರೆ. ಎರಡನೆಯದು ಸ್ವಾದಿಷ್ಠಾನ ಚಕ್ರ. ಮೂರನೆಯದು ಮಣಿಪೂರ ಚಕ್ರ. 4 ಅನಾಹತ ಚಕ್ರ. 5 ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ. ಇವೆಲ್ಲವೂ ಸಹ ಬೆನ್ನು ಹುರಿಯ ಕೊನೆ ಭಾಗದಲ್ಲಿರುತ್ತೆ. ಬೆನ್ನು ಹುರಿಯಲ್ಲೇ ಇದೆ. ಹಾಗಾಗಿ ನಾವು ಲೆಕ್ಕಕ್ಕೆ ಪ್ರಾರಂಭ ಮಾಡ್ಕೊಳ್ಳೋದು ಸಹಸ್ರಾರ ಚಕ್ರ. ಇಲ್ಲಿಂದ ಶುರು ಮಾಡ್ಕೊಳ್ತೀವಿ. ಸಹಸ್ರಾರ ಚಕ್ರದಲ್ಲಿ ನಡುನೆತ್ತಿಯಲ್ಲಿದೆ. ಆಮೇಲೆ ಆಜ್ಞಾ ಚಕ್ರ ಹುಬ್ಬುಗಳ ಮಧ್ಯೆ ಇದೆ. ಕುತ್ತಿಗೆಯ ಹಳ್ಳದಲ್ಲಿ ವಿಶುದ್ಧ ಚಕ್ರ ಇದೆ. ಗುರುತಿಸ್ಕೊಳ್ಳೋದು ಮುಂಭಾಗದಿಂದ ಗುರುತಿಸ್ಕೋತೀವಿ, ಆದ್ರೆ ಇರೋದೆಲ್ಲ ಬೆನ್ನು ಹುರಿಯಲ್ಲಿದೆ. ಅನಾಹತ ಚಕ್ರ ಎದೆಯ ಮಧ್ಯಭಾಗದಲ್ಲಿದೆ. ಹೊಕ್ಕಳಿನ ನೇರಕ್ಕೆ ಬೆನ್ನಿನಲ್ಲಿ ಮಣಿಪೂರ ಚಕ್ರ. ಕಿಬ್ಬೊಟ್ಟೆಯ ಮೂಳೆಯ ನೇರಕ್ಕೆ ಬೆನ್ನಿನಲ್ಲಿ ಸ್ವಾದಿಷ್ಠಾನ ಚಕ್ರ. ಪೂರ್ಣ ಕೆಳಭಾಗದಲ್ಲಿ ಬಾಲ ಇದ್ದಿದ್ರೆ ಎಲ್ಲಿರ್ತಿತ್ತು ಆ ಭಾಗದಲ್ಲಿರುವಂಥದ್ದು ಮೂಲಾಧಾರ ಚಕ್ರ. ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಅನಾಹತ ಚಕ್ರ, ಹೊಕ್ಕಳಿನಲ್ಲಿ ಮಣಿಪೂರ ಚಕ್ರ, ಕೆಳಹೊಟ್ಟೆಯ ನೇರಕ್ಕೆ ಸ್ವಾದಿಷ್ಠಾನ ಚಕ್ರ ಮತ್ತು ಮೂಲಾಧಾರ ಚಕ್ರ.
ಒಟ್ಟು 7 ಚಕ್ರಗಳನ್ನ ಫ್ಲೆಕ್ಸಸ್ ಅಂತ ಕರೀತಾರೆ ಇದನ್ನ. ಅಂದ್ರೆ ಶಕ್ತಿಯ ಕೇಂದ್ರಗಳು. ಹೇಗೆ ಟ್ರಾನ್ಸ್ಫಾರ್ಮರ್ ಇಂದ ಎಲ್ಲ ಮನೆಗಳಿಗೆ ಎಲೆಕ್ಟ್ರಿಸಿಟಿನ ಹಂಚ್ತಾರೋ ಆ ರೀತಿಯಾಗಿ ಒಂದೊಂದು ಪ್ಲೆಕ್ಸಸ್ ಅಥವಾ ಸೆಂಟರ್, ಈ ಚಕ್ರದ ಸೆಂಟರ್ ಇಂದ ಇಡೀ ದೇಹ ಆಯಾ ಭಾಗಕ್ಕೆ ಶಕ್ತಿಯನ್ನ ಹರಿಯೋದನ್ನ ನಾವು ಗಮನಿಸ್ತೀವಿ. ಈಗ ಆ ಒಂದು ಚಕ್ರಗಳನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈಗ ಧ್ಯಾನ ಮಾಡಬಹುದು. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಎರಡೂ ಕೈಗಳನ್ನ ನೆತ್ತಿಯ ಮೇಲೆ ಇಟ್ಕೊಳ್ಳಿ, ಒಂದು ಓಂಕಾರ ಹೇಳಬೇಕು. ಎರಡೂ ಕೈಗಳನ್ನ ಒಂದು ಹಣೆ ಮೇಲೆ, ಒಂದು ಹಿನ್ನೆತ್ತಿಯಲ್ಲಿ ಕೈ ಇಟ್ಕೊಂಡು ಒಂದು ಓಂಕಾರ. ಕುತ್ತಿಗೆಯನ್ನ ಒಂದು ಕೈ ಮುಂದೆ ಒಂದು ಕೈ ಹಿಂದೆ ಇಟ್ಕೊಂಡು ಒಂದು ಓಂಕಾರ. ಎರಡೂ ಎದೆಯ ಮೇಲೆ ಕೈ ಇಟ್ಕೊಂಡು ಒಂದು ಓಂಕಾರ. ಇಲ್ಲಿ ಅನಾಹತ ಚಕ್ರ. ಹೊಕ್ಕಳಿನ ಎದೆಯ ಕೆಳಭಾಗಕ್ಕೆ ಕೈನ ತಗೊಂಡ್ಬಂದು ಹೊಕ್ಕಳಿನ ನೇರಕ್ಕೆ ಎರಡೂ ಕೈಗಳನ್ನ ಇಟ್ಕೊಂಡು ಓಂಕಾರ. ಮತ್ತಷ್ಟು ಕೈಗಳನ್ನ ಹಿಂದಕ್ಕೆ ತಗೊಳ್ಳಿ, ಕೆಳ ಹೊಟ್ಟೆನ ಸ್ಪರ್ಶ ಮಾಡ್ತಾ ಓಂಕಾರ. ಮತ್ತೆ ಅಲ್ಲೇ ಕೈಗಳನ್ನ ಇಟ್ಕೊಂಡು ಮೂಲಾಧಾರ ಚಕ್ರವನ್ನ ಸ್ಮರಿಸ್ಕೊಳ್ತಾ ಒಂದು ಓಂಕಾರ. ಈಗ ಮುಂಭಾಗದಿಂದ ಕೈಗಳನ್ನ ತಗೊಂಡಿದೀವಿ, ನಂತರದಲ್ಲಿ ಹಿಂಭಾಗದಿಂದ ಕೈಗಳನ್ನ ತಗೊಳ್ತೀವಿ. ಎರಡೂ ಕೈಗಳನ್ನ ಪೂರ್ತಿ ಕೆಳಭಾಗಕ್ಕೆ ಇಟ್ಕೊಳ್ಳಿ, ಬೆನ್ನು ಹುರಿಯ ಕೆಳಭಾಗಕ್ಕೆ. ಮೂಲಾಧಾರ ಚಕ್ರದಲ್ಲಿ ಒಂದು ಓಂಕಾರ. 3 ಬೆರಳಷ್ಟು ಮೇಲ್ ತಗೊಳ್ಳಿ ಕೈಗಳನ್ನ. ಸ್ವಾಧಿಷ್ಠಾನ ಚಕ್ರದಲ್ಲಿ ಕೈಗಳನ್ನ ಇಟ್ಟು ಒಂದು ಓಂಕಾರ. ಸೊಂಟ ಲಾಡಿ ಕಟ್ಟುವ ಭಾಗದಲ್ಲಿ ಕೈಯನ್ನ ಇಟ್ಕೊಳ್ಳಿ, ಒಂದು ಓಂಕಾರ. ಮಣಿಪುರ ಚಕ್ರದಲ್ಲಿ ಒಂದು ಕೈ ಹಿಂದೆ ಒಂದು ಕೈ ಮುಂದೆ ಇಟ್ಕೊಂಡು ಒಂದು ಓಂಕಾರ. ಅನಾಹತ ಚಕ್ರದಲ್ಲಿ ಕುತ್ತಿಗೆಯಲ್ಲಿ ಪುನಃ ಒಂದು ಕೈ ಮುಂದೆ ಒಂದು ಕೈ ಹಿಂದೆ ಇಟ್ಕೊಂಡು ಓಂಕಾರ. ವಿಶುದ್ಧ ಚಕ್ರ ಹಣೆಯ ಮೇಲೆ ಒಂದು ಕೈ, ತಲೆ ಹಿಂಬದಿಗೆ ಒಂದು ಕೈ ಓಂಕಾರ. ಎರಡು ಕೈ ನೆತ್ತಿಯ ಮೇಲೆ ಇಟ್ಕೊಂಡು ಒಂದು ಓಂಕಾರ. ಒಟ್ಟು 14 ಬಾರಿ ಓಂಕಾರವನ್ನ ನಾವು ಧ್ಯಾನಿಸ್ತಾ, ನಾವು ಯಾವ ಕೈಯಿಂದ ಯಾವ ಭಾಗವನ್ನ, ದೇಹದ ಭಾಗವನ್ನ ಸ್ಪರ್ಶ ಮಾಡಿದೀವಿ ಆ ಚಕ್ರವನ್ನ ಸ್ಮರಿಸ್ಕೊಳ್ತಾ ಓಂಕಾರವನ್ನ ಹೇಳ್ಬೇಕು. 14 ಬಾರಿ ಒಟ್ಟು ಓಂಕಾರ ಆಗತ್ತೆ. 14 ಬಾರಿ ಓಂಕಾರವನ್ನ ಹೇಳ್ತಾ 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 ನಮ್ಮ ದೇಹವನ್ನ ಎನರ್ಜೈಸ್ ಮಾಡ್ತಾ ಹೋಗ್ತೀವಿ. ಓಂಕಾರವೇ ನಮ್ಮ ದೇಹವನ್ನ ಪೂರ್ಣ ಆವರಿಸ್ಕೊಳ್ಳುತ್ತೆ. ಪ್ರಾರಂಭ ಮಾಡೋಣ. ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಕೈಗಳನ್ನು ತಲೆ ಮೇಲೆ ಇಟ್ಕೊಳ್ಳಿ. ಮೊದಲಿಗೆ ದೀರ್ಘ ಶ್ವಾಸ ತಗೊಳ್ಳಿ. ಪೂರಕ, ರೇಚಕ, ಒಂದು ಕೈ ಹಣೆಯ ಮೇಲೆ, ಇನ್ನೊಂದು ಕೈ ಹಿಂಬದಿಗೆ. ಪೂರಕ, ಕೈಯನ್ನ ಕುತ್ತಿಗೆ ಮೇಲೆ ತಗೊಂಡ್ ಬನ್ನಿ, ಒಂದು ಹಿಂದೆ ಒಂದು ಮುಂದೆ. ಪೂರಕ, ವಿಶುದ್ಧ ಚಕ್ರ. ಎರಡೂ ಕೈಗಳನ್ನ ಎದೆಯ ಮಧ್ಯಭಾಗಕ್ಕೆ ತನ್ನಿ. ಅನಾಹತ ಚಕ್ರ ಸ್ಪರ್ಶ. ಪೂರಕ, ಎರಡೂ ಕೈಗಳನ್ನ ಹೊಕ್ಕಳ ಮೇಲೆ ತನ್ನಿ. ಪೂರಕ, ಮಣಿಪುರ ಚಕ್ರ. ಎರಡೂ ಕೈಗಳನ್ನ ಕಿಬ್ಬೊಟ್ಟೆಯ ಮೂಳೆ ಮೇಲೆ ಇಟ್ಕೊಳ್ಳಿ. ಸ್ವಾಧಿಷ್ಠಾನ ಚಕ್ರ. ಪೂರಕ, ಕೈಗಳು ಅಲ್ಲೇ ಇರ್ಲಿ. ಮೂಲಾಧಾರ ಚಕ್ರವನ್ನ ಸ್ಮರಿಸಿ. ಪೂರಕ, ಎರಡೂ ಕೈಗಳನ್ನ ಹಿಂದೆ ತಗೊಳ್ಳಿ. ಬೆನ್ನು ಹುರಿಯ ಕೊನೆ ಭಾಗದಲ್ಲಿ ಮೂಲಾಧಾರ ಚಕ್ರದಲ್ಲಿ ಸ್ಪರ್ಶ. ಪೂರಕ, ಮೂರು ಅಂಗುಲದಷ್ಟು ಮೇಲೆ ಕೈಗಳನ್ನ ತಗೊಳ್ಳಿ. ಸ್ವಾಧಿಷ್ಠಾನ ಚಕ್ರ. ಪೂರಕ,
ಮಣಿಪುರ ಚಕ್ರ, ಒಂದು ಕೈ ಮುಂದೆ ಒಂದು ಕೈ ಹಿಂದೆ ಇಟ್ಕೊಳ್ಳಿ. ಪೂರಕ. ಅನಾಹತ ಚಕ್ರ, ಎದೆಯ ಮಧ್ಯಭಾಗಕ್ಕೆ ಒಂದು ಕೈ, ಎಡಗೈಯನ್ನ ಹಿಂದೆ ಬೆನ್ನಿನ ಮಧ್ಯಭಾಗ ಸ್ಪರ್ಶ ಮಾಡ್ತಾ ಪೂರಕ. ಕುತ್ತಿಗೆಗೆ ಒಂದು ಕೈ ಹಿಂದೆ ಒಂದು ಕೈ ಮುಂದೆ, ವಿಶುದ್ಧ ಚಕ್ರ. ಹುಬ್ಬುಗಳ ಮಧ್ಯೆ ಆಜ್ಞಾ ಚಕ್ರ, ಒಂದು ಕೈ ಹಿಂದೆ ಒಂದು ಕೈ ಮುಂದೆ. ಬ್ರಹ್ಮರಂಧ್ರ, ಸಹಸ್ರಾರ ಚಕ್ರ. ಎರಡು ಕೈಗಳನ್ನ ಕೆಳಗೆ ಇಟ್ಕೊಳ್ಳಿ. ಚಿನ್ಮುದ್ರೆಯಲ್ಲಿ ಪೂರ್ಣ ಓಂಕಾರ, ಒಂದು ಉಸಿರಾಟದಲ್ಲಿ ಒಂದು, ಎರಡನೇ ಉಸಿರಾಟದಲ್ಲಿ ಎರಡು ಓಂಕಾರ, ಹಾಗೆ 2, 3, 4, 5 ಬಾರಿ ಓಂಕಾರವನ್ನ ಹೇಳ್ತಾ ಹೋಗೋಣ. ಪೂರಕ. ಎರಡು ಬಾರಿ. ಮೂರು ಬಾರಿ. ನಾಲ್ಕು ಬಾರಿ. ಐದು ಬಾರಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಅನ್ನ ದೇವೋ ಭವ, ರಾಷ್ಟ್ರ ದೇವೋ ಭವ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಎರಡು ಕೈಗಳನ್ನ ಒಂದಕ್ಕೊಂದು ಸಿಕ್ಕಿ, ಕೈಯಲ್ಲಿ ಶಾಖ ಉತ್ಪತ್ತಿ ಆಗ್ಲಿ. ಅಂಗೈ ಕಣ್ಣ ಮೇಲೆ ಬರುವಂತೆ ಇಟ್ಕೊಳ್ಳಿ. ಅಂಗೈ ಒಳಗೆ ಕಣ್ಣನ್ನ ಬಿಟ್ಟು ತೆರೆದು ಮಾಡಿ. ಹಣೆಯನ್ನ ಮೃದುವಾಗಿ ಬೆರಳಿನಿಂದ ತಿಕ್ಕಿ ನಿಧಾನವಾಗಿ ಕಣ್ಣನ್ನ ಹೊರಗೆ ಬಿಡಿ. ಎಲ್ಲರಿಗೂ ನಮಸ್ಕಾರ. ಅನ್ಮ್ಯೂಟ್ ಮಾಡ್ಕೊಳ್ಬಹುದು ಯೋಗ ಬಂಧುಗಳೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದ್ರದ್ದು ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು.
ಇದು ಚಕ್ರ ಮೆಡಿಟೇಷನ್. ಚಕ್ರ. ಧನ್ಯವಾದಗಳು. ದಿನ ಅಭ್ಯಾಸ ಮಾಡಿ. ಬಹಳ ನಿಮ್ಮ ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗತ್ತೆ. ಮನಸ್ಸು ಸಹ ಈ ಕೋವಿಡ್ ಸಮಯದಲ್ಲಿ ನಮ್ಮ ಪ್ರಕ್ಷುಬ್ಧ ಆಗದೆ ಇರೋ ಹಾಗೆ, ಮನಸ್ಸು ವಿಚಲಿತ ಆಗದೆ ಇರೋ ಹಾಗೆ ಇದು ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಮೈಂಡ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿನಿತ್ಯ ಇದನ್ನ 2 ಸಾರಿ ಮಾಡೋದು ಬಹಳ ಸೂಕ್ತ. ಈ ಮೆಡಿಟೇಷನ್ ಹೇಗೆ ಅಂತಂದ್ರೆ, ನೀವು ಒಂದು ಬ್ಯಾಟ್ರಿ ಚಾಲಿತವಾಗಿರುವಂತಹ ಒಂದು ಟಾರ್ಚ್ ಅಂತ ಅನ್ಕೊಳ್ಳಿ. ಸೋಲಾರ್ ಟಾರ್ಚ್ ಅಂತ ಅನ್ಕೊಂಡ್ರೆ, ಆ ಸೋಲಾರ್ ಟಾರ್ಚ್ ಏನ್ ಮಾಡ್ತೀರಾ, ನೀವು ಪ್ರತಿದಿನ ಚಾರ್ಜ್ ಮಾಡ್ತೀರಾ ಅಲ್ವಾ? 4 ಗಂಟೆ ಕಾಲ ಚಾರ್ಜ್ ಮಾಡಿದ್ರೆ ಅದು 1 ಗಂಟೆ ಕಾಲ ಉರಿಯುತ್ತೆ. ಹಾಗೇನೆ ನಾವು ಪ್ರತಿನಿತ್ಯ 2 ಬಾರಿ ಮೆಡಿಟೇಷನ್ ಮಾಡಿದ್ರೆ, ಓಂಕಾರ ಮೆಡಿಟೇಷನ್ ನಮ್ಗೆ 24 ಗಂಟೆ ಅದು ಶಕ್ತಿಯುತವಾಗಿ ಮಾಡುತ್ತೆ. ಬೆಳಿಗ್ಗೆ ಮಾಡಿದಂತಹ ಓಂಕಾರದ ಮೆಡಿಟೇಷನ್ 12 ಗಂಟೆ ಕಾಲ ನಮ್ಮ ದೇಹ ಮತ್ತು ಮನಸ್ಸನ್ನ ರಕ್ಷಣೆ ಮಾಡುತ್ತೆ. ಹಾಗೇನೆ ಸಂಜೆ ಮಾಡಿದಂತಹ ಯೋಗ ಕ್ರಿಯೆಗಳು ಮತ್ತೆ ಮೆಡಿಟೇಷನ್, ಪ್ರಣವ ಜ್ಞಾನ ಸಂಜೆಯಿಂದ ಬೆಳಿಗ್ಗೆವರೆಗೂ ನಮ್ಮ ರಕ್ಷಣೆಯನ್ನ ಮಾಡುತ್ತೆ. ಹಾಗಾಗಿ ಪ್ರತಿನಿತ್ಯ ನಾವು 2 ಸರಿ ಪ್ರಾರಂಭದಲ್ಲಿ ಮಾಡೋದು ಬಹಳ ಅನುಕೂಲಕರ. ವಿಶೇಷವಾಗಿ ಈ ಕೋವಿಡ್ ಸಮಯದಲ್ಲಿ ದಿನಕ್ಕೆ 2 ಸಾರಿ. ಎಷ್ಟು ಸಮಯ ಹಿಡಿಯುತ್ತೆ? ಹೆಚ್ಚು ಅಂದ್ರೆ 10 ನಿಮಿಷ ಅಷ್ಟೇ ಹಿಡಿಯೋದು ಮೆಡಿಟೇಷನ್ಗೆ. ಆಸನಗಳೆಲ್ಲ ಮಾಡಿದ್ರೆ ನಿಮ್ಗೆ 1 ಗಂಟೆ ಕಾಲ ಬೇಕಾಗ್ಬೋದು. 1 ಹೊತ್ತು ಆಸನಗಳು, 1 ಹೊತ್ತು ಪ್ರಾಣಾಯಾಮ ಧ್ಯಾನ ಆಸನನು ಸಹ ಮಾಡ್ಕೊಳ್ಬಹುದು. ಆದ್ರೆ ಧ್ಯಾನ ಕಂಪಲ್ಸರಿ 2 ಹೊತ್ತು ಮಾಡ್ಕೊಳ್ಳಿ. ಈ ಕೋವಿಡ್ ಸಮಯದಲ್ಲಿ ದೇಹದ ರಕ್ಷಣೆ ಆಗತ್ತೆ, ಆರೋಗ್ಯ ರಕ್ಷಣೆ ಆಗತ್ತೆ, ಮನಸ್ಸು ಅತ್ಯಂತ ಶಕ್ತಿಯುತವಾಗತ್ತೆ, ಮತ್ತೆ ಮನಸ್ಸು ವಿಚಲಿತವಾಗಲ್ಲ. ಆತಂಕ, ಉದ್ವೇಗಗಳನ್ನ ಇದರಿಂದ ಮೆಡಿಟೇಷನ್ ಇಂದ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ಮ್ಯಾಮ್ ಒಂದ್ ನಿಮಿಷ, ಸಾರಿ, 1 ನಿಮಿಷ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ. ನಂಬರ್ ಹಾಕ್ತಿದ್ದಾರೆ ಚಾಟ್ ಬಾಕ್ಸಿಗೆ, ಅಲ್ಲಿ ಲಿಂಕ್ ಹಾಕಿದೀನಿ. ಯಾರೇ ಗ್ರೂಪ್ ಜಾಯ್ನ್ ಆಗ್ಬೇಕು ಅಂತಂದ್ರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಜಾಯ್ನ್ ಆಗ್ಬೋದು. ಹೇಳ್ಬಿಡಿ ಮ್ಯಾಮ್ ಒಂದ್ಸಲಿ ನೀವುವೆ. ಚಾಟ್ ಬಾಕ್ಸ್ ಅಲ್ಲಿ ನಿಮ್ ನಂಬರ್ ಅನ್ನ ಹಾಕಿ. ಅಲ್ಲ ಮ್ಯಾಮ್, ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಬೇಡ, ಯಾರೋ ಹಾಕಿದ್ದಾರೆ, ಅಲ್ಲಿ ನಾನು ಲಿಂಕ್ ಹಾಕಿದೀನಿ. ಆ ಲಿಂಕ್ ಮೇಲೆ ಅವ್ರು ಕ್ಲಿಕ್ ಮಾಡಿದ್ರೆ ಸಾಕು, ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ತಾರೆ. ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದಾರೆ. ಲಿಂಕ್ ಮಾಡಿರೋ ಜಾಗದಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ನಂಬರ್ನ ಹಾಕಿದ್ರೆ ಅಲ್ಲಿ ನೀವು ಗ್ರೂಪ್ಗೆ ಆಡ್ ಅಪ್ ಆಗ್ತೀರಾ. ದಯವಿಟ್ಟು ಅದನ್ನ ಗಮನಿಸಿ. ಅದನ್ನ ಇವತ್ತೆಲ್ಲರೂ ಮಾಡಿ. ಗ್ರೂಪ್ ಅಲ್ಲಿ ಆಡ್ ಅಪ್ ಆಗಕ್ಕೆ ಅನುಕೂಲ ಆಗತ್ತೆ. ಒಬ್ಬೊಬ್ಬರೇ ಪ್ರಶ್ನೆ ಕೇಳಿ, ಎಲ್ಲ ಒಟ್ಟಿಗೆ ಹೇಳಿದ್ರೆ ಉತ್ತರ ಹೇಳೋದ್ ಕಷ್ಟ ಆಗತ್ತೆ. ಒಬ್ರು ಕೇಳಿ. ಬೇಕಾದ್ರೂ ಮಾಡಬಹುದಾ? ದಿನಕ್ಕೆ 2 ಸರಿ ಮಾಡಬಹುದು. ಯಾಕಂದ್ರೆ ನಮ್ಮ ದೇಹದಲ್ಲಿ ನಾನು ಹೇಳದಂತೆ ಚಂದ್ರ ನಾಡಿ ಎಡಭಾಗ, ಸೂರ್ಯ ನಾಡಿ ಬಲಭಾಗ, ಇವೆರಡನ್ನು ಸಮ ಇದ್ದಾಗ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇದನ್ನ ಪ್ರತಿದಿನ 2 ಹೊತ್ತು ಮಾಡಿದ್ರು ಸಹ ಅನುಕೂಲಕರ. 1 ಹೊತ್ತಂತೂ ಅವಶ್ಯಕನೇ ಮಾಡ್ಲೇಬೇಕು. 1 ಹೊತ್ತಾರು ಮಾಡ್ಲೇಬೇಕಾಗತ್ತೆ. ಎಷ್ಟು ಸರಿ ಮಾಡ್ಬೇಕು ಅಂದಾಗ ನಿಮ್ಗೆ ಹೇಳಿದ್ದೆ. ಕೈಗಳಲ್ಲಿ ನೀವು ಅದನ್ನ ಅಳತೆ ಮಾಡ್ಕೊಳ್ಬಹುದು ಅಂತ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21 ಹೀಗೆ 21 ಸಾರಿ ಸಹ ಮಾಡ್ಬೋದು. ಅಥವಾ ನಿಮ್ ಸಮಯದ ಅಭಾವ ಇದೆ ಅಂದ್ರೆ 5 ಸರಿ ಸಹ ಮಾಡ್ಕೊಳ್ಬಹುದು. ಇವತ್ತು ಇಲ್ಲಿವರೆಗೂ ಹೇಳ್ಕೊಟ್ಟಿರುವಂತದ್ದೆಲ್ಲ ಪ್ರಾಣಾಯಾಮ ನಿತ್ಯ ಮಾಡ್ಲೇಬೇಕಾಗಿರೋದು, ಅವಶ್ಯಕವಾಗ ಇರುವಂತದ್ದೇ ಪ್ರಾಣಾಯಾಮ ಹೇಳ್ಕೊಟ್ಟಿರೋದು. ಅನುಲೋಮ ವಿಲೋಮ, ನಾಡಿ ಶುದ್ಧಿ ಮತ್ತೆ ಷಣ್ಮುಖಿ ಮುದ್ರಾ, ಈ 3ನ್ನ ಕಂಪಲ್ಸರಿ ಪ್ರತಿದಿನ ಮಾಡಿ. ಈ ಓಂಕಾರನ ಶಬ್ದ ತುಟಿ ಚಲನೆ ಇಲ್ಲದೇನೆ ಮಾಡೋದ್ರಿಂದ ಏನ್ ಉಪಯೋಗ ಆಗುತ್ತೆ? ನಮ್ಮ ದೇಹದ ಒಳಗೆ ಅದರದ್ದು ತರಂಗಗಳು ಎಲ್ಲ ಪ್ರತಿಯೊಂದು ಸೆಲ್ಗೆ ತಲುಪಕ್ಕೆ ಅನುಕೂಲ ಆಗತ್ತೆ. ಪ್ರತಿಯೊಂದು ಸೆಲ್ ಹೇಗೆ ಆ ವೈಬ್ರೇಷನ್ ತಗೊಳುತ್ತೋ ಅಷ್ಟು ಸೆಲ್ ಅಲ್ಲಿರುವಂತಹ ನೆಗೆಟಿವಿಟಿನ ಹೊರ ಹಾಕತ್ತೆ, ಮತ್ತೆ ಪಾಸಿಟಿವಿಟಿ ತಗೊಳ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಸೆಲ್ ಅದಕ್ಕೆ ಸ್ಪಂದಿಸಕ್ ಶುರು ಮಾಡುತ್ತೆ ಓಂಕಾರಕ್ಕೆ. ಹಾಗಾಗಿ ನಿಮ್ಮ ದೇಹದ ಇಮ್ಯುನಿಟಿ ಪವರ್ ಅಂತ ಏನ್ ಹೇಳ್ತೀವಲ್ಲ, ಅದು ಈ ಓಂಕಾರದಿಂದ ವೃದ್ಧಿ ಆಗತ್ತೆ. ಅವತ್ತು ಹೇಳ್ದಂತೆ ನಾನು ಮನುಸ್ಮೃತಿನಲ್ಲಿ ಹೇಳ್ತಾರೆ, ನೀವು ಯಾಗ ಯಜ್ಞಗಳನ್ನ ಏನ್ ಮಾಡ್ತೀರಿ, ಆ ಯಾಗ ಯಜ್ಞಗಳನ್ನ ಮಾಡಿದ್ರೆ ಸಿಗುವಂತಹ ಒಂದು ಲಾಭ ಏನಿದೆ ಅದ್ರ 10 ಪಟ್ಟು ನೀವು ಗಟ್ಟಿಯಾಗಿ ಓಂಕಾರ ಹೇಳೋದ್ರಿಂದ ಆಗತ್ತೆ. ನೀವು ಗಟ್ಟಿಯಾಗಿ ಹೇಳುವಂತ ಓಂಕಾರಕ್ಕಿಂತ ನೀವು ತುಟಿ ಚಲನೆ ಇಲ್ಲದೆ ಹೇಳುವಂತ ಓಂಕಾರ 100 ಪಟ್ಟು ಸಹಾಯಕಾರಿಯಾಗಿರುತ್ತೆ. ಮನಸ್ಸಿನಲ್ಲಿ ಹೇಳ್ಕೊಳ್ಳುವಂತ ಓಂಕಾರ 1000 ಪಟ್ಟು ಅದ್ರದ್ದು ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿ ಒಂದಕ್ಕಿಂತ ಒಂದು ಅಧಿಕವಾಗೇ ಇರುತ್ತೆ.
ಹಾಗಾಗಿ ನೀವ್ ಎಷ್ಟೆಷ್ಟು ಮಾಡ್ತೀರಾ ಅಷ್ಟಷ್ಟು ನಿಮ್ಗೆ ಇದು ಲಾಭ ಕೊಡುತ್ತೆ. ಸದಾ Thank you, ಸಹ ಮಾಡ್ತಾ ಹೋಗ್ಬೋದು ನೀವು ಇದನ್ನ ಓಂಕಾರವನ್ನ. ಅಜಪ ಜಪ ಅಂತ ಹೇಳ್ತಾರೆ. ಮೊದ್ಲು ಕುಳಿತುಕೊಂಡು ನೀವ್ ಅದನ್ನ ಅಭ್ಯಾಸ ಮಾಡ್ತೀರಾ, ಆಮೇಲೆ ಅದನ್ನ ಮೈ ರೂಢಿಸ್ಕೊಂಡ್ಬಿಡ್ತೀರಾ, ಮನಸ್ಸಿಗೆ ಅದು ಹಿಡಿಯತ್ತೆ. ಯಾವಾಗ ನಿಮ್ಗೆ ಫ್ರೀ ಅನ್ಸುತ್ತೆ, ಯಾವಾಗ ಮನಸ್ಸಿಗೆ ಉದ್ವೇಗ ಆತಂಕ ಅನ್ಸುತ್ತೆ, ಅವಾಗ ತಕ್ಷಣ ನೀವು ಓಂಕಾರಕ್ಕೆ ಜಂಪ್ ಆಗ್ಬಿಟ್ಟು ಓಂಕಾರವನ್ನ ನೀವು ಮನಸ್ಸಿನಲ್ಲೇ ಧ್ಯಾನ ಮಾಡಕ್ ಶುರು ಮಾಡಿದ್ರೆ ನಿಮ್ಗೆ ಅದ್ರ ಪರಿಣಾಮ ಹೆಚ್ಚು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಮೇಡಮ್, ಈ ಚಕ್ರ ಮೆಡಿಟೇಷನ್ ಮಾಡುವಾಗ ಹಾ, ಬಲಗೈ ಮುಂದೆ ಇರ್ಬೇಕು, ಎಡಗೈ ಹಿಂದೆ ಇರ್ಬೇಕಾ ಮೇಡಮ್? ಸಾಮಾನ್ಯ ಬಲಗೈ ಮುಂದೆ ಇಟ್ಕೊಳ್ಬಹುದು, ಹಿಂದೆ ಮುಂದೆ ಅದ್ರಲ್ಲಿ ಏನ್ ವ್ಯತ್ಯಾಸ ಇರಲ್ಲ, ಇಟ್ಕೊಳ್ಬಹುದು, ಪರವಾಗಿಲ್ಲ. ಅದೇ ಒಂದಂದ್ರೆ ಕನೆಕ್ಟಿವಿಟಿ ಕೊಡುತ್ತೆ ಅದು ಚಕ್ರಕ್ಕೆ. ಇದು ಬಲಗೈ ಯಾವಾಗ್ಲೂ ಪಾಸಿಟಿವ್ ಫೋರ್ಸ್, ಎಡಗೈ ನೆಗೆಟಿವ್ ಫೋರ್ಸ್, ಎರಡು ಈಕ್ವಲ್ ಆಗಿರ್ಬೇಕು. ಹಾಗಾಗಿ ಒಂದ್ ಕೈ ಹಿಂದೆ ಒಂದ್ ಕೈ ಮುಂದೆ ಅಷ್ಟೇ ವಿನಃ ಯಾವ್ದು ಹಿಂದೆ ಮುಂದೆ ಬಂದ್ರು ಸಹ ಪರವಾಗಿಲ್ಲ. ಆಮೇಲೆ ಮಲಗಿ ಮಾಡೋ ಆಸನದಲ್ಲಿ ಮೇಡಮ್ 90 ಡಿಗ್ರಿ ಕಾಲೆತ್ತೀವಲ್ಲ ಮೇಡಮ್, ಹಾ, ಅದು ಅಭ್ಯಾಸ ಆಗುವವರೆಗೆ ಕೈಯಲ್ಲಿ ಕಾಲ್ನ ಸಪೋರ್ಟ್ ಕೊಟ್ಕೋಬೋದಾ ಮೇಡಮ್? ತಗೊಳ್ಬಹುದು, ಕೈ ಸಪೋರ್ಟ್ ತಗೊಂಡ್ ಮಾಡ್ಬೋದು. ಅಥವಾ ಒಂದ್ ವೇಲ್ ತಗೊಳ್ಳಿ, ವೇಲಿಂದ ಮಂಡಿ ಹಿಂಭಾಗಕ್ಕೆ ಅದನ್ನ ವೇಲ್ನ ಹಾಕೊಂಡು ಅದು ಎರಡೂ ಕೈಯಿಂದ ವೇಲ್ನ ಹಿಡ್ಕೊಂಡು ನೀವು ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ನಿಮ್ ಕೈಗೂ ಕಷ್ಟ ಆಗತ್ತೆ ಅನ್ನೋದಾದ್ರೆ ವೇಲ್ ಇಟ್ಕೊಂಡು ಸಹ ಅಥವಾ ಒಂದು ಟವಲ್ ಇಟ್ಕೊಂಡು ಸಹ ನೀವು ಅದನ್ನ ಅಭ್ಯಾಸ ಮಾಡ್ಬೋದು. ಕಾಲು ನೇರ ಬರುತ್ತೆ, ಮತ್ತೆ ಇದು ರಕ್ತ ಪರಿಶೀಲನೆ ಚೆನ್ನಾಗಿ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು ಮೇಡಮ್, ನೀವು ಆನ್ಲೈನ್ ರೆಗ್ಯುಲರ್ ಕ್ಲಾಸಸ್ ಏನಾದ್ರು ಮಾಡ್ತೀರಾ? ಆತರ ಅಂತ ನಾನೇನು ಅನ್ಕೊಂಡಿಲ್ಲ. ಕಳೆದ ವರ್ಷ ಇದೇ ಕೋವಿಡ್ ಟೈಮ್ ಅಲ್ಲಿ ಮಾಡಿದ್ದೆ, 1 ತಿಂಗಳು ಇದೇ ತರ. ಇದು 1 ವಾರದ್ ಹೇಗ್ ಮಾಡಿದೆ ಅಥವಾ 1 ತಿಂಗಳದ್ ಮಾಡಿದ್ದೆ ಅವಾಗ. ಈ ಸರಿಗೆ ನಾವು ನಾನ್ ಅನ್ಕೊಂಡಿರೋದು 1 ವಾರದ್ದು ಅಂತ. ಯಾಕಂದ್ರೆ ಕೋವಿಡ್ ತುಂಬಾ ಹೆಚ್ಚಾಗಿರೋದ್ರಿಂದ ಅತ್ಯಂತ ಸರಳವಾಗಿ ಯಾರಿಗೆ ತುಂಬಾ ಕೈಲಾಗಲ್ಲ ಅನ್ನೋಂಥವ್ರು ಸಹ, ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾಗಿರೋರು ಸಹ, ಮತ್ತೆ ಹಾಸಿಗೆ ಹಿಡ್ದಿರೋಂಥವ್ರು ಅಂದ್ರೆ ಬೆಡ್ ರಿಡನ್ ಆಗಿರೋಂಥವ್ರು ಸಹ ಮಲಗಿದ ಕಡೆಗೆ ಸುಲಭವಾದಂತ ಕ್ರಿಯೆಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಈ ಸರಿ ಸಪ್ತಾಹ ಅಂತ ಹೇಳಿ ಮಾಡಿದ್ದು. ಇದು ಮುಂದಿನ ತಿಂಗಳು ಯೋಗ ದಿನ ಬರುತ್ತಲ್ಲ, ಅದಕ್ಕೋಸ್ಕರ ಅಂತ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದೀನಿ. ಹಾಗಾಗಿ 1 ತಿಂಗಳು ಕೋರ್ಸು ಸದ್ಯಕ್ಕಂತೂ ಮಾಡ್ತಾ ಇಲ್ಲ. ನಿಮ್ದು ನಂಬರ್ ನ ಶೇರ್ ಮಾಡ್ಕೊಂಡ್ಬಿಡ್ತೀರಾ, ಒಂಚೂರು ಶೇರ್ ಮಾಡ್ತೀರಾ? 944 99 78 452. ಅಂದ್ರೆ ಒಂದು ರೆಗ್ಯುಲರ್ ಕ್ಲಾಸ್ ಅಂತ ಮಾಡಿದ್ರೆ ಮೇಡಮ್, ನಮಗೂ ಒಂದ್ ಸೀರಿಯಸ್ನೆಸ್ ಇಂದ ಈ ಟೈಮಲ್ಲಿ ನಾವು ಜಾಯಿನ್ ಆಗ್ಬೇಕು ಅನ್ನೋದು ಮೈಂಡ್ ಬರುತ್ತೆ. ಜೊತೆಗೆ ನಿಮ್ ಇನ್ಸ್ಟ್ರಕ್ಷನ್ ಇದ್ರೆ ಮಾಡೋದಕ್ಕೆ ನಮ್ಗೂ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ಕೇಳಿದೆ. ಒಂದ್ ಕೆಲ್ಸ ಮಾಡ್ಬೋದು, ಇವತ್ತಿನವರೆಗೆ ಏನೇನೋ ಕ್ಲಾಸಸ್ ಆಗಿದೆ ಅದರದ್ದೆಲ್ಲಾನು ಸಹ ರೆಕಾರ್ಡಿಂಗ್ ಆಗಿದೆ. ಅದನ್ನ ಸುಷ್ಮಾ ಅವರು ರೆಕಾರ್ಡಿಂಗ್ ಮಾಡಿದ್ದಾರೆ. ಇವತ್ತು ಕಡೆ ದಿವ್ಸದ್ದೇನಿದೆ ಅದ್ ಒಂದು ನೀವು ಇಟ್ಕೊಂಡ್ರು ಸಾಕು, ಅದನ್ನ ನಿಮ್ಗೆ ಅಪ್ಲೋಡ್ ಮಾಡ್ಲಾಗತ್ತೆ. ಅದನ್ನ ನೀವು ಪ್ಲೇ ಮಾಡ್ಕೊಂಡು ಅದ್ರ ಜೊತೆಗೂ ಸಹ ನೀವು ಅಭ್ಯಾಸ ಮಾಡಿದ್ರೆ ಅಷ್ಟೇ ಸೀರಿಯಸ್ ಆಗಿ ಅಷ್ಟೇ ಮನಸ್ಸು ಕೊಟ್ಟು ನೀವು ಮಾಡ್ಲಿಕ್ಕೂ ಅನುಕೂಲ ಆಗತ್ತೆ. 1 ಗಂಟೆ ಕಾಲದ ಒಂದು ಶೆಡ್ಯೂಲ್ ಅಲ್ಲಿ ಇದ್ ಮಾಡ್ಸಿರೋಂಥದ್ದು. ಇದನ್ನ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಅಷ್ಟೇ ಸೀರಿಯಸ್ನೆಸ್ ಬರುತ್ತೆ. ಮತ್ತೆ ನಾನು ಅದನ್ನೇ ಹೇಳೋದು, ನೀವ್ ಯಾರೋ ಒಬ್ರು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತ ಅನ್ಕೊಳ್ಳೋದು ಪ್ರಾರಂಭಿಕ ಅವಸ್ಥೆ. ಅಲ್ಲೇನಾಗತ್ತೆ, ನೀವ್ ರೆಕಾರ್ಡಿಂಗ್ ಹಾಕೋತೀರಾ, ನೀವ್ ಅದ್ರ ಜೊತೆಗೆ ಮಾಡ್ತಾ ಹೋಗ್ತೀರಾ. ಆಮೇಲೆ ಹೇಗೆ ಅಂದ್ರೆ ನಿಮ್ಮ ಆ ವಾಯ್ಸ್ ಕೇಳಿಸ್ತಿದೆ ಅನ್ನೋ ಒಂದು ಭಾವನೆಯಲ್ಲಿ ನೀವು ಅದನ್ನ ಮಾಡ್ತಾ ಹೋಗಿ, ಇನ್ಸ್ಟ್ರಕ್ಷನ್ ನಾನೇ ಕೊಡ್ತಾ ಇದೀನಿ ಅನ್ನೋ ಭಾವನೆಯಲ್ಲಿ ಮಾಡ್ತಾ ಹೋಗಿ, ಅದು ನಿಮ್ಗೆ ಆ ಸಮಯ ಬಂತು ಅಂದ್ರೆ ನಿಮ್ಗೆ ಮನಸ್ಸು ಅದ್ರ ಜೊತೆಗೆ ಜೋಡಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಮಾಡ್ಲಿಕ್ಕೆ ಮನಸ್ಸು ತುಡಿಯತ್ತೆ. ಹೇಗೆ ನಿಮ್ಗೆ ಕಾಫಿ ಟೈಮಲ್ಲಿ ಕಾಫಿ ಬೇಕೇ ಬೇಕು ಅಂತ ನಿಮ್ ಮನ್ಸು ಅನ್ಸುತ್ತೆ, ಕುಡಿತಿರಲ್ಲ, ಹಾಗೆ ಇದು ಸಹ ನಾನು ಯೋಗ ಸಮಯ, ಇದು ನಾನು ಯೋಗ ಮಾಡೇ ಮಾಡ್ತೀನಿ ಅನ್ನೋದನ್ನ ನೀವ್ ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಪ್ರಾರಂಭದಲ್ಲಿ ಕಷ್ಟಪಟ್ಟು ಮಾಡ್ತೀರಾ. ಆಮೇಲೆ ಅದು ನಿಮ್ಗೆ ಗೊತ್ತಿಲ್ಲದೆ ಇಷ್ಟಪಟ್ಟು ನೀವು ಆ ಸಮಯದಲ್ಲಿ ಯೋಗಾಭ್ಯಾಸ ಮಾಡಕ್ ಶುರು ಮಾಡ್ತೀರಾ. ಹಾಗಾಗಿ ಅತ್ಯಂತ ಉಪಯುಕ್ತ ಆಗತ್ತೆ ನಿಮ್ಗೆ. ಧನ್ಯವಾದಗಳು ಮೇಡಮ್. ಆಯ್ತು, ನಮಸ್ತೆ, ಧನ್ಯವಾದಗಳು. ಜಯಶ್ರೀ ನಿರ್ಮಲಾ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ಇಲ್ಲ, ನೀವು ಈ ಪ್ರಾಣಾಯಾಮ ಮಾಡುವಾಗ ನಂಬರ್ ಹೇಳ್ತೀರಲ್ಲ, ನಮ್ಗೆ ಏನಾಗ್ತಿದೆ ಅಂದ್ರೆ ಉಸಿರು ತಗೊಳ್ಳೋವಾಗ ನೀವ್ ಹೇಳ್ದಷ್ಟು ಕೌಂಟ್ಸ್ ಬರುತ್ತೆ. ಉಸಿರು ರೇಚಕ ಬಿಡುವಾಗ ನೀವು 6 ಕೌಂಟ್ಸ್ ಹೇಳಿದ್ರೆ ನಮ್ಗೆ 6 ಉಸಿರು ನಿಂತೇ ಇರಲ್ಲ, ಮುಂಚೆನೆ ಬಂದ್ಬಿಡತ್ತೆ ನಮ್ಗೆ 3-4ಕ್ಕೆ. ಅದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು? ಅದು ತಪ್ಪಾ ನಾವ್ ಮಾಡೋದು? ಅಲ್ಲ, ಏನಂದ್ರೆ ನಾನ್ ಇವತ್ ಯಾತಕ್ಕೆ 6 ಮಾಡಿಸ್ದೆ ಅಂತಂದ್ರೆ ಅದ್ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನ್ ಮಾಡಿಸ್ದೆ ಅಷ್ಟೇನೆ. ಅದ್ರಲ್ಲಿ ಇವತ್ತೇ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತೇನಿಲ್ಲ.
ಪ್ರಾರಂಭದಲ್ಲಿ ನೀವು 4-4ನೇ ಅಭ್ಯಾಸ ಮಾಡಿ. ಅದು ಯಾವಾಗ ಚೆನ್ನಾಗಿ ಕರಗತ ಆಗುತ್ತೋ ನಿಮ್ಗೆ, ಆಮೇಲೆ ನೀವು ಕ್ರಮೇಣವಾಗಿ 4-6 ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಉದಾಹರಣೆಗೆ ಈಗ 4-6ನ್ನ ಮಾಡ್ತೀರಾ ನೀವು, 5 ಸರಿ ಮಾಡ್ತೀರಾ, ಅಷ್ಟೊತ್ತಿಗೆ ಸಾಕು ಅನ್ಸ್ಬಿಡುತ್ತೆ, ಆಗಲ್ಲ ನನ್ಗೆ ರೇಚಕ 6 ಮಾಡಕ್ ಆಗಲ್ಲ ಅನ್ಸುತ್ತೆ. ಅವಾಗ್ಲೂ ಸಹ ನೀವು ಶಿಫ್ಟ್ ಆಗ್ಬೋದು, 4-4ಕ್ಕೆ ಶಿಫ್ಟ್ ಆಗ್ಬೋದು. ಮಧ್ಯದಲ್ಲಿ 4-6 ಮಾಡ್ಕೊಳ್ಳೋದು, ಮತ್ತೆ 4-4 ಮಾಡ್ಕೊಳ್ಳೋದು, ಆತರನು ಅಭ್ಯಾಸ ಮಾಡ್ಕೊಂಡು ಕ್ರಮಕ್ರಮವಾಗಿ ನೀವು ಅದನ್ನ 4-6ಕ್ಕೆ ತಗೊಂಡ್ ಬರ್ಬೋದು. ಸುಮಾರು ನಿಮ್ಗೆ 2 ತಿಂಗಳು ಹಿಡಿಯುತ್ತೆ ಅದು. ನಿಮ್ಗೆ 4-6ಕ್ಕೆ ಬಂದು ನಿಲ್ಲಿಸ್ಕೊಳ್ಬೇಕು ಅಂದ್ರೆ 2 ತಿಂಗಳು ಅಭ್ಯಾಸ ಮಾಡ್ಬೇಕಾಗುತ್ತೆ. ರೇಚಕ ಅಂತ ಹೇಳಿದ ಕೂಡಲೇ ನಮ್ ಉಸಿರು ಬಂದೇ ಬಿಟ್ಟಿರುತ್ತೆ ಈಚೆ. ಹೌದು, ಪ್ರಾಣಾಯಾಮದಲ್ಲಿ ರೇಚಕಕ್ಕೆ ಹೆಚ್ಚು ಮಹತ್ವ ಇರೋದು. ನೀವೆಷ್ಟು ಹೊರಗೆ ಉಸಿರನ್ನ ಹೊರ ಹಾಕ್ತೀರಾ ಅಷ್ಟು ನಮ್ಮ ಫುಪ್ಪುಸಗಳು ಖಾಲಿ ಆಗ್ತಾ ಹೋಗುತ್ತೆ, ಶುದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ರೇಚಕನೇ ಬಹಳ ಮುಖ್ಯ. ರೇಚಕ ಆದ್ಮೇಲೆ ಪೂರಕ ತನ್ನಿಂದ ತಾನೇ ಆಗುತ್ತೆ. ಹಾಗಾಗಿ ಅದರಲ್ಲಿ ಏನ್ ಆಗ್ಬೇಕು, ಪ್ರಾಣಶಕ್ತಿ ತಗೊಳ್ಳುವಂಥದ್ದು, ಆಕ್ಸಿಜನ್ ತಗೊಳ್ಳುವಂಥದ್ದು ಸಹಜವಾಗಿ ಆಗ್ಬಿಡತ್ತೆ. ಹಾಗಾಗಿ ಪ್ರಾಣಾಯಾಮದಲ್ಲಿ ಪ್ರಾಮುಖ್ಯತೆ ಕೊಡೋದೇ ರೇಚಕಕ್ಕೆ. ರೇಚಕವನ್ನ ಪರ್ಫೆಕ್ಟ್ ಆಗಿ ಮಾಡ್ತು ಅಂದ್ರೆ ಪೂರಕ ತನ್ನಿಂದ ತಾನೇ ಆಗುತ್ತೆ. ಪ್ರಯತ್ನ ಮಾಡಿ, ಆಗತ್ತೆ, ಖಂಡಿತ ಆಗತ್ತೆ. ಪ್ರತಿನಿತ್ಯ ಅಭ್ಯಾಸ ಮಾಡ್ಬೇಕು, ಪ್ರತಿನಿತ್ಯ ಮಾಡ್ಬೇಕು ಇರೋದು ಮಾತಾಡ್ತಾ ಇರೋದು ನಾನು. ಹೇಳಿ ಮ್ಯಾಮ್, ಒಂದ್ ವಾರದಿಂದ ನಾನು ಅಟೆಂಡ್ ಮಾಡ್ತಾ ಇದೀನಿ. ಡೀಟೇಲ್ಡ್ ಆಗಿ ಇನ್ಫಾರ್ಮೇಟಿವ್ ಆಗಿ ಇತ್ತು ಕ್ಲಾಸಸ್. ನಾವು ಕಲಿಯಕ್ ಶುರು ಮಾಡಿ 2009 ಅಲ್ಲಿ ನಾನು ನಮ್ ತಾಯಿ ಇಬ್ರು ಬರ್ತಾ ಇದ್ವಿ ಆಕ್ಚುಲಿ. ಸೊ ತುಂಬಾ ಚೆನ್ನಾಗಿ ಬಂತು 1 ವೀಕ್ ಕ್ಲಾಸಸ್. ಮತ್ತೆ ಇನ್ನೊಬ್ರು ಕೇಳ್ದಂಗೆ, ರಮ್ಯಾ ಅನ್ನೋರು ಕೇಳ್ದಂಗೆ ಕ್ಲಾಸಸ್ ಕಂಟಿನ್ಯೂ ಮಾಡಕ್ಕಾದ್ರೆ ತುಂಬಾ ಹೆಲ್ಪ್ ಆಗತ್ತೆ ಮ್ಯಾಮ್. ಯಾಕಂದ್ರೆ ನನಗೆ ಪರ್ಸನಲ್ ಆಗಿ ಬ್ರೀದಿಂಗ್ ಯಾವ್ದು ನೀವು ಯೋಗಿಕ್ ಬ್ರೀದಿಂಗ್ ಎಲ್ಲ ಮಾಡ್ಸೋದ್ರಲ್ಲ ತುಂಬಾ ಹೆಲ್ಪ್ ಆಯ್ತು ನನ್ಗೆ. ಬಿಕಾಸ್ ನಾನು ಪೋಸ್ಟ್ ಕೋವಿಡ್ ವೀಕ್ ಅಲ್ಲಿ ಇದೀನಿ. ನನ್ಗೆ ಲಾಸ್ಟ್ ವೀಕ್ ಅಂತ ನಾನು ಐಸೋಲೇಟ್ ಆಗಿದ್ದೆ. ಈಗ ಪೋಸ್ಟ್ ಕೋವಿಡ್ ವೀಕ್ ನನಗೆ ಯಾವ್ದೇ ತರ ಆಸನಗಳು ಮಾಡಕ್ ಆಗ್ಲಿಲ್ಲ ಫಿಸಿಕಲಿ. ಬಟ್ ನನ್ಗೆ ತುಂಬಾನೇ ಹೆಲ್ಪ್ ಆಯ್ತು ಅದರಿಂದ ನನ್ಗೆ. ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಕ್ಲಾಸಸ್ ಕಂಟಿನ್ಯೂ ಮಾಡಕ್ ಆಗತ್ತಾ, ಸೊ ದಟ್ ನಮಗೂ ಒಂದ್ ಮೋಟಿವೇಶನ್ ಇರುತ್ತೆ. ಈ ಟೈಮ್ ಅವ್ರು ಹೇಳ್ದಂಗೆ ಈ ಟೈಮ್ ಕರೆಕ್ಟ್ ಆಗಿ ನಮ್ ಕ್ಲಾಸ್ ಬಂದು ನಾವು ಬಹಳ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ನಮ್ಮ ಒಂದ್ ಸಜೆಷನ್ ಮ್ಯಾಮ್. ಅದೇ ಪ್ರಯತ್ನ ಮಾಡೋಣಂತೆ. ನಾನು ಮುಂದಿನ ವಾರ ಸ್ವಲ್ಪ ಬೇರೆ ಕಾರ್ಯಕ್ರಮವನ್ನ ಇಟ್ಕೊಂಡಿದೀನಿ. ಮುಂದಿನ ವಾರ ಸಂಜೆ ಹೊತ್ತು ನನಗೆ ಆಗೋದಿಲ್ಲ. ಬೆಳಗ್ಗೆ ಹೊತ್ತು ನನಗೆ ಕ್ಲಿನಿಕ್ ಇರೋದ್ರಿಂದ ಬೆಳಗ್ಗೆ ಹೊತ್ತಂತೂ ಆಗೋದಿಲ್ಲ. ಇನ್ನು ಸಂಜೆ ಹೊತ್ತು ಮುಂದಿನ ವಾರ ಸ್ವಲ್ಪ ಬಿಸಿ ಇದ್ದೀನಿ ನಾನು. ಅದ್ರ ಮುಂದಿನ ವಾರ ನಾನು ಪ್ರಯತ್ನ ಮಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ. ಅದನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ, ಅದನ್ನ ನೋಡ್ಕೊಳ್ಳಿ ನೀವು. ಶೋರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆಪ್ಪ, ನಮಸ್ಕಾರ, ಧನ್ಯವಾದಗಳು ಮೇಡಮ್. ನಿಮ್ ಪ್ರೋಗ್ರಾಮ್ ತುಂಬಾ 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 ಚೆನ್ನಾಗಿತ್ತು ಮೇಡಮ್. ಧನ್ಯವಾದಗಳು. ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವ್ ಹೇಳ್ದಂಗೆ ಖಂಡಿತ ಯೂಟ್ಯೂಬ್ ಅಲ್ಲಿ ಲಾಸ್ಟ್ ಡೇದ ಪ್ರೋಗ್ರಾಮ್ ಏನಿದೆ ಅದನ್ನ ನೋಡಿ ಎಲ್ರೂ ಖಂಡಿತ ಯೂಸ್ ಮಾಡ್ಕೋಬಹುದು. ಆನ್ಲೈನ್ ಕ್ಲಾಸಸ್ ನಿಮ್ಮ ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನೀವ್ ಇಷ್ಟ ಮಾಡ್ಕೊಟ್ಟಿದ್ದೆ ಹೆಚ್ಚು. ಖಂಡಿತ ನಾವ್ ಇದನ್ನ ಯೂಸ್ ಮಾಡ್ಕೋತೀವಿ. ಸೊ ಎಲ್ಲಾ ಫ್ರೆಂಡ್ಸ್ ಈಗ ಯಾರು ಜಾಯಿನ್ ಆಗಿದ್ದೀರಾ ಎಲ್ರು ಯೂಟ್ಯೂಬ್ ಅಲ್ಲಿ ಇರೋದನ್ನೇ ಯೂಸ್ ಮಾಡ್ಕೊಳ್ಳಿ. ಮೇಡಮ್ಗೆ ಮತ್ತೆ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಸಾಕಷ್ಟು ನಮ್ಗೆ ನಮ್ಮ ಬಿಡುವಿನ ಟೈಮ್ ಅಲ್ಲಿ ಇಷ್ಟೊಂದು ಮಾಡಿದ್ರೆ ಖಂಡಿತ ಸಾಕಾಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಒಟ್ಟು 80 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಫೋನ್ ನಂಬರ್ಸ್ ಬಂದಿರೋದು 80 ಜನದ ಫೋನ್ ನಂಬರ್ಸ್ ಬಂದಿದೆ ಇದರಲ್ಲಿ. ಮತ್ತೆ ಕೆಲವ್ರ ಮನೆಗಳಲ್ಲಿ 2-3 ಜನ ಹಾಗೆ ಒಟ್ಟಿಗೆ ಸೇರ್ಕೊಂಡು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೆಚ್ಚು ಕಡಿಮೆ 90ರಿಂದ 95 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಉತ್ತಮವಾದಂತಹ ರೆಸ್ಪಾನ್ಸ್ ಎಲ್ಲರಿಂದ ಸಿಕ್ಕಿದೆ. ಹಾಗಾಗಿ ನೀವು ಎಲ್ಲರೂ ಸಹ ಇದರಿಂದ ಪ್ರಯೋಜನ ಪಡ್ಕೊಳ್ಳಿ. ನೀವಷ್ಟೇ ಅಲ್ಲ, ನೀವು ಯಾರಿಗ್ ಬೇಕಾದ್ರೂ ಇದನ್ನ ಶೇರ್ ಮಾಡ್ಬೋದು. ಇದೇನ್ ರೆಕಾರ್ಡ್ ಆಗಿದೆ, ಇದನ್ನ ಯಾರಿಗ್ ಬೇಕಾದ್ರೂ ಶೇರ್ ಮಾಡಿ ಎಲ್ಲರಿಗೂ ಸಹ ಪ್ರಮೋಟ್ ಮಾಡಿ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡ್ಕೊಂಡು ಈ ಕೋವಿಡ್ ಸಮಯದಲ್ಲಿ ದೇಹ ಮತ್ತೆ ಮನಸ್ಸು ಎರಡನ್ನೂ ಚೆನ್ನಾಗಿ ಇಟ್ಕೊಳಕ್ಕೆ ಎಲ್ರಿಗೂ ಸಹ ಸಹಕಾರವನ್ನ ಕೊಡಿ. ಎಲ್ರಿಗೂ ಅದರಿಂದ ಉಪಯೋಗ ಆಗ್ಲಿ. ಇದೇ ನನ್ನ ಒಂದು ರಿಕ್ವೆಸ್ಟ್ ನಿಮ್ಮೆಲ್ರಿಗೂ ಸಹ. ಇಬ್ರು ಮಾತಾಡ್ತಾ ಇದ್ದೀರಾ, ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ. ಜಯಶ್ರೀ, ನಾನೇ ನಿರ್ಮಲಾ. ಹೇಳಿ. ಎಷ್ಟು ನಿಮ್ಗೆ ನಾವು ಧನ್ಯವಾದ ಹೇಳಿದ್ರು ಸಾಕು. ಯಾಕೆಂದ್ರೆ ಈಗ ಬೇರೆಯವರೆಲ್ಲ ಕ್ಲಾಸ್ ಮಾಡಿ ಅಂತ ಕೇಳೋಕ್ ಮುಂಚೆನೆ ನೀವೇನೆ ಇನಿಶಿಯೇಟ್ ಆಗಿ ಮಾಡಿ ಇದನ್ನ ಒಂದ್ ಗ್ರೂಪ್ ಮಾಡಿ ಎಲ್ರಿಗೂ ಈ 1 ವಾರಗಳು ಇಷ್ಟ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅಂದ್ರೆ ನಿಜವಲ್ಲೂ ತುಂಬಾ ಸಂತೋಷ ಆಗ್ತಿದೆ. ಯಾವ ಪ್ರತಿಫಲಾಕ್ಷೆ ಇಲ್ದೆ
ಒಂದು ಎಲ್ರಿಗೂ ಉಪಯೋಗ ಆಗ್ಬೇಕು ಅನ್ನೋ ಕಾರಣಕ್ಕೆ ನೀವೇ ಮಾಡಿದೀರಾ ಇದನ್ನ. ಅದರಿಂದ ನಾವು ಅವ್ರು ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ಅದನ್ನ ನೋಡ್ಕೊಂಡು ನಮಗೆ ಆ ಒಂದು ಗಟ್ಟಿತನ ಇರ್ಬೇಕು, ಮಾಡ್ಬೇಕು ಅನ್ನೋದು. ಹೌದು ಹೌದು. ದಿನಾ ಟೀಚರೇ ಹೇಳ್ಕೊಡ್ಬೇಕು ಅನ್ನೋದಕ್ಕಿಂತ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನೀವ್ ಇಷ್ಟ ಮಾಡಿದೀರಾ ಅಂದ್ರೆ ನಾವೆಲ್ಲರೂ ಅದಕ್ಕೆ ಎಷ್ಟೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸೊ ನಾನು ನಿಮ್ಗೆ ಇಂಡಿವಿಜುವಲ್ ಆಗಿ ಹೇಳೋ ಬದಲು ಈ ಗ್ರೂಪ್ ಅಲ್ಲಿ ಹೇಳೋಣ ಅದನ್ನ. ಅಲ್ಲ ಹೌದು, ಯಾಕೆಂದ್ರೆ ಈ ಕೋವಿಡ್ ಸಮಯದಲ್ಲಿ ಇಡೀ ಜಗತ್ತೇ ನರಳ್ತಾ ಇದೆ, ತುಂಬಾ ಹೋರಾಡ್ತಾ ಇದೆ ಕೋವಿಡ್ ವಿರುದ್ಧವಾಗಿ. ಇಂಥ ಸಮಯದಲ್ಲಿ ಮಾನಸಿಕ ಸ್ಥೈರ್ಯವನ್ನ ತುಂಬಾ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಅನೇಕರು ಅನೇಕ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ಅನೇಕರು ಅವ್ರವ್ರ ಕೆಲ್ಸವನ್ನ ಮಾಡ್ತಿದ್ದಾರೆ. ಇವೆಲ್ಲದರ ಜೊತೆಗೆ ನಮ್ಮದೊಂದು ಅಳಿಲು ಸೇವೆ ಇರ್ಲಿ ಅಂತ ಅಂದ್ಬಿಟ್ಟು ಇದು ಸಣ್ಣ ಪ್ರಯತ್ನವನ್ನ ಮಾಡಿದೀನಿ ಅಷ್ಟೇನೆ. ಇದು ನಾನ್ ಮಾಡಿದ್ದು ಅಂತ ನಾನು ಖಂಡಿತ ಹೇಳ್ಕೊಳಲ್ಲ. ಪತಂಜಲಿ ಮಹರ್ಷಿಗಳು ನಮ್ಗೆ ಏನೇ ಗುರುಗಳ ಮೂಲಕ ನಮ್ಗೆ ತಲುಪಿಸಿದ್ದಾರೆ. ನನ್ನ ಟೀಚರ್ಸ್ ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಸಹ ಇದ್ರದ್ದು ಕ್ರೆಡಿಟ್ ಹೋಗುತ್ತೆ. ಹಾಗಾಗಿ ನನ್ನದು ಅಂತ ಏನೂ ಇಲ್ಲ ಇದ್ರಲ್ಲಿ. ಒಂದು ಸಣ್ಣ ಅಳಿಲು ಸೇವೆ, ಸಮಾಜದ ಒಂದು ಏಳಿಗೆಗೋಸ್ಕರ ಅಷ್ಟೇ ಅಂದು. ಅಲ್ಲ, ನೀವು ಅಳಿಲು ಸೇವೆ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಅದು ನಮಗ್ ಮಾತ್ರ ತುಂಬಾ ದೊಡ್ಡ ಉಪಕಾರ ಆಗಿದೆ. ಅದು ನೀವ್ ಹಾಗೆ ಅನ್ಕೊಳ್ಬೋದು. ನಮಗಂತೂ ಈ ಒಂದು ವಾರಗಳು ತುಂಬಾ ಧನ್ಯವಾದಗಳು. ತುಂಬಾನೇ ಚೆನ್ನಾಗಿತ್ತು ಜಯಶ್ರೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರ್ಮಲ, ಧನ್ಯವಾದಗಳು. ಮೇಡಮ್ ಹೇಳಿ. ಅಂತಂದ್ರೆ ಹೇಳಿ, ಕೇಳಿಸ್ತಿದೆ ಹೇಳಿ. ಏನು ಅಂತಂದ್ರೆ ಈಗ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀರಲ್ಲ, ಈಗ ನಿಮ್ ಮಾಸ್ ಅಂತ ಹೇಳ್ಕೊಟ್ಟಿರೋದ್ರಿಂದ, ಅಂದ್ರೆ ನೀವು ಇಂಟ್ರಾಕ್ಷನ್ ಮಾಡ್ತಾ ಹೇಳ್ಕೊಟ್ಟಾಗ ಬೇರೆಯವ್ರದ್ದು ವಿಡಿಯೋ ಎಲ್ಲ ಆನ್ ಆಗಿತ್ತಲ್ಲ ಕೆಲಸದಲ್ಲಿ, ಸೊ ಅದು ಡಿಸ್ಟರ್ಬೆನ್ಸ್ ಕೇಳಿಸುತ್ತೆ. ಸೊ ನನ್ಗನ್ಸದ ನೀವು ಸುಷ್ಮಾನ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸುಷ್ಮಾನ್ ಸಹಾಯ ತಗೊಂಡು ನೀವು ಸಪರೇಟ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ಇದನ್ನ ನಿಮಗ್ ಫ್ರೀ ಇದ್ದಾಗ ನೀವೇನೇನ್ ತೋರ್ಸ್ಕೊಟ್ಟಿದೀರಾ ಅದನ್ನೆಲ್ಲ ನೀಟಾಗಿ ನಮ್ಗೆ ಹಾಕಿ ಅಪ್ಲೋಡ್ ಮಾಡಿದ್ರೆ ಅದು ಯೂಟ್ಯೂಬ್ ಅಲ್ಲಿ ಗ್ಲೋಬಲ್ ಆಗಿ ಎಲ್ರಿಗೂ ರೀಚ್ ಮಾಡೋಂತ ಪ್ರಯತ್ನ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಈಗ ಆಕ್ಚುಲಿ ಈಗ ಏನ್ ರೆಕಾರ್ಡ್ ಮಾಡಿದ್ದಾರೆ ಸುಷ್ಮಾ ಅವರು, ಅದನ್ನ ಇವತ್ತು ಅಥವಾ ನಾಳೆಯೊಳಗೆ ಇದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಪ್ರತಿದಿನದ್ದು ಸಹ ಆಗುತ್ತೆ. ಮೊದಲನೇ ದಿವಸ ಒಂದು ದಿವಸ ರೆಕಾರ್ಡ್ ಆಗಿಲ್ಲ. ಕಡೆ ದಿವಸದ ನನಗನ್ಸುತ್ತೆ ನಾನು ಯಾವಾಗ ಇಯರ್ಫೋನ್ ಯೂಸ್ ಮಾಡಕ್ ಶುರು ಮಾಡಿದೆ ಅವಾಗ ಡಿಸ್ಟರ್ಬೆನ್ಸ್ ತುಂಬಾ ಕಡಿಮೆ ಆಗಿದೆ. ಒಂದು ಎರಡನೇದು, ನಾನೇ ಇದನ್ನ ಮ್ಯೂಟ್ ಮಾಡಿರೋದ್ರಿಂದ ತುಂಬಾ ಜನದ್ದು ಡಿಸ್ಟರ್ಬೆನ್ಸ್ ಕಡಿಮೆ ಆಗಿದೆ ಅಂತ ಅನ್ಕೊಳ್ತೀನಿ. ಎನಿವೇ ಒಂದ್ಸರಿ ಚೆಕ್ ಮಾಡ್ತೀನಿ ನಾನು, ಇವತ್ತಿಂದ ಚೆನ್ನಾಗ್ ಬಂದಿದೆ ಅಂತಂದ್ರೆ ಇದೇ ರೆಕಾರ್ಡ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡುವಂತ ಕೆಲಸನ ಮಾಡ್ತೀನಿ. ತಮ್ಮ ಸಲಹೆ ಖಂಡಿತ ಸ್ವೀಕಾರ ಮಾಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ನೀವು ಎಲ್ಲ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಟೈಮ್ ಅನ್ನು ನಮ್ಗೊಂದು ವಾರ ಕೊಟ್ಟಿದ್ದೀರಾ, ಅದಕ್ಕೆ ನಾವು ತುಂಬಾ ಚಿರಋಣಿಗಳು. ಇಲ್ಲ, ನೀವೆಲ್ಲರೂ ಭಾಗವಹಿಸಿರೋದ್ರಿಂದಾನೇ ಇದು ಸಕ್ಸಸ್ಫುಲ್ ಆಗಿರೋದು ಕಾರ್ಯಕ್ರಮ. ಹಾಗಾಗಿ ನಾನ್ ನಿಮ್ಮೆಲ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ವಿಶೇಷವಾಗಿ ಸುಷ್ಮಾ ಸಹ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಏನೇನ್ ರೆಕಾರ್ಡ್ ಮಾಡ್ಬೇಕು ಅವೆಲ್ಲವನ್ನು ಸಹ ರೆಕಾರ್ಡ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಕ್ಕೆ ಬೇಕಾದಂತ ಸಮಯ ಎಲ್ಲ ತಗೊಂಡ್ ಮಾಡಿದ್ದಾರೆ. ಅವ್ರಿಗೂ ಸಹ ವಿಶೇಷ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ಮತ್ತೆ ಮತ್ತೊಂದು ಅಂತಂದ್ರೆ, ಈ ಒಂದು ಪತ್ರಿಕಾ ಸಹಕಾರವನ್ನ ನೀಡಿರುವಂತವ್ರು ನನ್ ಮಕ್ಕಳಾಗಿರುವಂತಹ ಚಂದನ್ ಮತ್ತೆ ಚವನ್ ಇಬ್ರು ಸಹ ಇದಕ್ಕೆ ಈ ಕಂಪ್ಯೂಟರ್ ಅದ್ರಲ್ಲಿ ಮಾಡುವಂತದ್ದು ಏನೇನಿದೆ ಅವೆಲ್ಲ ಅವ್ರು ಮಾಡ್ಕೊಟ್ಟಿದ್ದಾರೆ ಅವರು ಸಹ. ಹಾಗಾಗಿ ಅದನ್ನ ಧನ್ಯವಾದಗಳನ್ನ ಅವರಿಬ್ರಿಗೂ ಸಹ ನಾನು ಸಮರ್ಪಣೆ ಮಾಡ್ತೀನಿ. ಯಾಕೆಂದ್ರೆ ಪೋಸ್ಟರ್ ತಯಾರು ಮಾಡ್ಕೊಟ್ಟಿರೋದು ಚವನ್, ಕನೆಕ್ಟಿವಿಟಿ ಇವೆಲ್ಲ ಮಾಡ್ಕೊಟ್ಟಿರೋದು ಚಂದನ್ ಮಾಡ್ಕೊಟ್ಟಿದ್ದಾರೆ, ಇಬ್ರು ಸೇರಿ. ಹಾಗಾಗಿ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಿಮ್ಮ ಗ್ರೂಪ್ ಅಲ್ಲಿ ಮತ್ತೆ ಇದ್ರಲ್ಲಿ ಏನು ಸ್ಟೇಟಸ್ ಅಲ್ಲಿ ನಾನು ಇದ್ರದ್ದು ಅಪ್ಲೋಡ್ ಮಾಡಿರೋಂಥದ್ದು ಲಿಂಕ್ ಏನಿದೆ ಅದನ್ನ ಕಳಿಸ್ತೀನಿ. ಅದನ್ನ ನೀವು ನೋಡ್ಕೊಂಡು ಲಿಂಕ್ ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವು ಇದನ್ನ ಯೂಟ್ಯೂಬ್ ಅಲ್ಲಿ ಇರೋದನ್ನ ಪೂರ್ತಿ ಅದನ್ನ ತಗೊಳ್ಬಹುದು. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಮಾತಾಡೋದು ಯಾರು ಕೇಳಿಸ್ತಾ ಇಲ್ಲ ಕ್ಲಿಯರ್ ಆಗಿ. ನಾನ್ ವಾಸಂತಿ ಮಾತಾಡೋದು. ಹಾ ವಾಸಂತಿ ಅವರೇ ನಮಸ್ತೆ, ಹೇಳಿ. ತುಂಬಾ ಗ್ರೇಸ್ಫುಲ್ ಆಗಿ ಬಂತು ಈ ಕಾರ್ಯಕ್ರಮ. ನಿಮ್ ಪ್ಯಾಷನೇಟ್ ಅಂತಂದ್ರೆ ಅಷ್ಟು ಪ್ಯಾಷನೇಟ್ ಆಗಿರ್ತೀರಾ ಇದ್ರ ಬಗ್ಗೆ, ನಂಗೆ ಅದು ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ ನೀತಿ
ಅದ್ರಲ್ಲಿ ಮತ್ತೆ ನೀವು ಆಧ್ಯಾತ್ಮದ ಬಗ್ಗೆ ಮಾತಾಡೋದು, ಸೂದಿಂಗ್ ವಾಯ್ಸ್ ಇದೆಯಲ್ಲ ಅದು ನಮ್ಮ ಮನ್ಸನ್ನ ಹಿಡಿದಿಟ್ಕೊಂಡ್ಬಿಟ್ಟಿರುತ್ತೆ. ನಿಮ್ಮ ಸೂದಿಂಗ್ ವಾಯ್ಸ್ ಏನ್ ಹೇಳುತ್ತೆ ಅದನ್ನ ನಾವು ಕೇಳ್ತಾ ಇರ್ತೀವಿ. ಅದು ತುಂಬಾ ಖುಷಿ ಕೊಡುತ್ತೆ. ಆ ಸೂದಿಂಗ್ ವಾಯ್ಸ್ ತುಂಬಾ ಚೆನ್ನಾಗಿ ಪ್ರಾಣಾಯಾಮ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಂಟಿನ್ಯೂ ಮಾಡಿ ಮತ್ತೆ. ಮಧ್ಯದಲ್ಲಿ ಕ್ಲಾಸಸ್ ಇಲ್ಲ ಅಂತ ನಿಲ್ಲಿಸ್ಬೇಡಿ, ಅಥವಾ ಇದು ಯಾವ್ದೋ ಇದು ಆನ್ಲೈನ್ ಕ್ಲಾಸ್ ಇಲ್ಲ ಅಂತ ನಿಲ್ಲಿಸ್ಬೇಡಿ. ಎಲ್ರೂ ಸಹ ಏನ್ ಕಲ್ತಿದ್ದೀರಾ ಅದನ್ನ ಮುಂದುವರಿಸಿ. ಧನ್ಯವಾದ. ಓಕೆ ಮೇಡಮ್, ನಮಸ್ಕಾರ. ನಮಸ್ತೆ. ತುಂಬಾ ಎಲ್ರು ಹೇಳಿದ್ದಾರೆ, ನಾನು ಹೇಳಕ್ ಏನು ಉಳಿದಿಲ್ಲ. ಧನ್ಯವಾದಗಳು. ಧನ್ಯವಾದಗಳು ಅಕ್ಕ, ಧನ್ಯವಾದಗಳು. ತುಂಬಾ ಚೆನ್ನಾಗಿರ್ತಪ್ಪ. ನಾವ ಹೇಗಿದ್ರೆ ಮಾಡ್ತಾ ಇರ್ಲಿಲ್ಲ. ಪ್ರತಿನಿತ್ಯ ಅಭ್ಯಾಸ ಮಾಡಿ. ಅದಕ್ಕೆ ವಿದ್ಯಾ ಗೋಪಾಲ್, ಹೇಮಗಿರಿ ಇವರೆಲ್ಲೂ ಸಹ ಮೆಸೇಜ್ ಮಾಡಿದ್ದಾರೆ. ಅತ್ಯಂತ ಉಪಯುಕ್ತ ತರಗತಿ, ಧನ್ಯವಾದಗಳು ಅಕ್ಕ ಅಂತೆಲ್ಲ ಕಳಿಸಿದ್ದಾರೆ. ಎಲ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಭವಾನಿ ಮೋಹನ್ ಅವರು ಸಹ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಅಂತ ಹಾಕಿದ್ದಾರೆ. ಹೇಮಗಿರಿ, ವಂಡರ್ಫುಲ್ ಇನ್ಫಾರ್ಮೇಶನ್ ಅಂಡ್ ವೆಲ್ ಆರ್ಗನೈಸ್ಡ್ ಸೆಷನ್ ಅಂತ ಹಾಕಿದ್ದಾರೆ. ಎಲ್ರಿಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮ ಎಲ್ಲ ಚಂದಾಗಿ ಬಂತು, ಚಲೋ ಆಯ್ತು. ವೆರಿ ಗುಡ್, ಥ್ಯಾಂಕ್ ಯು. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ. ಹೌದಾ, ತುಂಬಾ ಚೆನ್ನಾಗಿತ್ತಮ್ಮ. ವೆರಿ ನೈಸ್, ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ ಶ್ರೀ, ತುಂಬಾ ಚೆನ್ನಾಗಿ ಬಂತು ಪ್ರೋಗ್ರಾಮ್. ಥ್ಯಾಂಕ್ ಯು ಜ್ಯೋತಿ. ನಮಸ್ತೆ. ನಮಸ್ತೆ. ನಾವು ಇದು ರೇಚಕ ಮಾಡುವಾಗ ಓಂಕಾರಗಳು ಹೇಳ್ತೀವಲ್ಲ ಮೇಡಮ್. ಹಲೋ, ಅದು ಕೇಳಿಸ್ತಿದೆ, ಹೇಳಿ. ಟೈಮ್ ಹೇಳ್ತೀವಿ, ಆಮೇಲೆ ನೆಕ್ಸ್ಟ್ 2 ಟೈಮ್ಸ್ ಹೇಳ್ತೀವಿ, 3 ಟೈಮ್ಸ್, 4, 5 ಟೈಮ್ಸ್. ಯೂಸಿಂಗ್ ಏನು, ಅದನ್ನ ಯಾಕೆ ಮಾಡೋದು ಅದು ವಿಶೇಷವಾಗಿ ಕೊರೋನಾ ಸಮಯದಲ್ಲಿ ಆಗ್ತಾ ಇರುವಂತದ್ದು ಲಂಗ್ಸ್ ಕೆಪಾಸಿಟಿ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದು ತುಂಬಾ ನಾವು ಅದಕ್ಕೆ ಒತ್ತು ಕೊಡ್ತಾ ಇದೀವಿ ಈಗ. ಹಾಗಾಗಿ ನೀವು ಅದರದ್ದು ಅನೇಕ ವಿಡಿಯೋಸ್ ನ ನೋಡಿರ್ತೀರಾ ನೀವು. ಒಂದು ಬಲೂನ್ ಇಟ್ಕೊಂಡು ಊದೋದು, ಅವೆಲ್ಲ ಲಂಗ್ಸ್ ಗೆ ಒಂದು ಎಕ್ಸರ್ಸೈಸ್ ಅಂತ ಹೇಳಿ ಅನೇಕರು ಅಭ್ಯಾಸ ಮಾಡಿರೋದು, ಅಥವಾ ಅದ್ರದ್ದು ವಿಡಿಯೋಸ್ ಎಲ್ಲ ನೀವು ವಾಟ್ಸಪ್ ಅಲ್ಲಿ ನೋಡಿರ್ತೀರಾ. ಅದರದ್ದು ಹೇಗೆ ನೀವು ಪರಿಣಾಮ ನೋಡ್ತಿದ್ದೀರೋ, ಅಂದ್ರೆ ಕೆಲವರು ಅದನ್ನ ಹೇಗೆ ಅದು ಹೇಳ್ತೀರೋ, ಇವತ್ತಿನ ಆಲೋಪತಿ ಡಾಕ್ಟರ್ಸ್ ಆತರ ಯೋಗದಲ್ಲಿ ಇರುವಂತ ಒಂದು ಇದು ಹಿಂದಿನಿಂದ ಬಂದಿರುವಂತ ಒಂದು ವಿಚಾರ ಇದು. ಹಾಗಾಗಿ ಲಂಗ್ಸ್ ಕೆಪಾಸಿಟಿನ ಚೆನ್ನಾಗ್ ಮಾಡುತ್ತೆ ಇದು. 1 ಸರಿ, 2 ಸರಿ, 3 ಸರಿ, 4 ಸರಿ, 5 ಸರಿ ಅಂತ ಹೇಳ್ತಾ, ಮತ್ತೆ ಜೊತೆಗೆ ನಿಮ್ಮ ಲಂಗ್ಸ್ ಕೆಪಾಸಿಟಿ ಜೊತೆಗೆ ಆ ಬ್ರೆತ್ ಹೋಲ್ಡಿಂಗ್ ಇದೆಯಲ್ಲ, ಉಸಿರನ್ನ ಹೊರ ಹಾಕುವಂತ ಕ್ರಿಯೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ಬೇಕಲ್ಲ ರೇಚಕ. ಆ ಪೀರಿಯಡ್ ಇದರಲ್ಲಿ ಚೆನ್ನಾಗಾಗುತ್ತೆ. ಹಾಗಾಗಿ ನಿಮ್ಗೆ ಆ ರೇಚಕ ಚೆನ್ನಾಗಾಗ್ಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಎರಡನೇದು ಅಂತಂದ್ರೆ ಆ ಓಂಕಾರದ ಪರಿಣಾಮ, ನಾನು ಆಗ್ಲೇ ಹೇಳ್ದಂತೆ ಅದು ಹೆಚ್ಚು ನಿಮ್ಮ ದೇಹದ ಮೇಲೆ ಮತ್ತೆ ಮನಸ್ಸಿನ ಮೇಲೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿ.